Very grand welcome. ಭಾವಚಿತ್ರಕ್ಕೆ ನಮನ ಮಾಲಾರ್ಪಣೆ ಹಾಗೂ ಸರ್ಕಾರ ಸಮಾನ ಶ್ರೀ ಬಾಲಚಂದ್ರ ಲಕ್ಷ್ಮಣರಾವ್ ಜಾರಕಿಹೊಳಿ ಅವರನ್ನ ಶ್ರೀ ಶ್ರೀಕಾಂತ ಚಪ್ಪಾಳೆಗಳ ಸುರಿಮಳೆಯನ್ನು ಸುರಿಸುವುದರ ಮುಖೇನ ನಾವು ಕೂಡ ಕಾರ್ಯದಲ್ಲಿ ಇರಬೇಕಂತ ವಿನಂತಿಸ್ತಾ ಇದ್ದೀನಿ. ಪುಷ್ಪ ಮಾಲೆಯನ್ನು ಅರ್ಪಿಸುವುದರ ಮುಖೇನ ವಿನಂತಿಸ್ತಾ ಇದ್ದೀವಿ. ಕಾರ್ಯಕರ್ತರು ಮುಂದುವರಿಸಬೇಕಂತ ವಿನಂತಿಸ್ತಾ ಇದ್ದೀನಿ. ಅವರಿವರೆನ್ನದ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯ ನಾಯಕರು, ಸಂಗಮ್ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರು ಆದ ಸನ್ಮಾನ್ಯ ಶ್ರೀ ರಾಜೇಂದ್ರಣ್ಣ ಪಾಟೀಲ್ನವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ತುಂಬುರದ ಸ್ವಾಗತವನ್ನು ಕೋರುತ್ತೇನೆ. ಏನು ಬಹುಶಃ ನಮ್ಮನ್ನು ಪರೀಕ್ಷೆ ಮಾಡೋ ಇತ್ತೇನೋ ಏನೋ ಬಾಲಚಂದ್ರಣ್ಣನು ಅಂದರು ಮುಂದೆ ಹಾಕೋದಿಲ್ಲ ಮತ್ತು ಅನ್ನೋಸನೂ ಏನು ಮುಂದೆ ಹಾಕೋದಿಲ್ಲ ಮಾಡಬೇಕು ನೀವು ಅಂತಂದ್ರು. ಅದು ಕೂಡ ಒಂದು ಒಳ್ಳೆಯದು. ಯಾಕಂದ್ರೆ ನಮಗೆ ಹೆಚ್ಚು ಸಮಯ ಸಿಕ್ಕಟ್ಟ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಜನರ ಜೊತೆಗೆ ಬೆರೆಯೋದಾಗಲಿ ಅವರ ಸಮಸ್ಯೆಗಳನ್ನು ಸ್ವೀಕಾರ ಮಾಡಿ, ಯಾಕಂದ್ರೆ ನಾವು ಹಳ್ಳಾಗಿ ತಿರುಗಾಡಿದಾಗ ಇನ್ನೂ ಹಲವಾರು ಸಮಸ್ಯೆಗಳು ಜನ ಹೇಳ್ತಾ ಇದ್ದಾರೆ. ಇನ್ನೂ ಆ ಕೆಲಸ ಆಗಬೇಕು, TC ಕೊಂಡಬೇಕು, ನಮ್ಮ ನಿರಂತರ ಜ್ಯೋತಿ ಆಗಬೇಕು, ಹೀಗೆ ಹಲವಾರು ಸಮಸ್ಯೆಗಳಿಗೆ ನೇರವಾಗಿ ನಾವು ಕಾರ್ಯಕ್ರಮಗಳಾಗ ಹೋಗಿ ಬಂದ್ರೆ ಗೊತ್ತಾಗಂಗಿಲ್ಲ. ನಾವು ಯಾವಾಗ ಈ ಫಂಕ್ಷನ್ಗಳಿಗಾಗಲಿ ಅಥವಾ ನೇರವಾಗಿ ಅವ್ರ ಮನೆಗೆ ಕೂತಾಗ ಅಟ್ಟ 10-20-30 ಮಂದಿ ಇದ್ದಾಗ ಮನಸ್ಸು ಬಿಚ್ಚಿ ತಮ್ಮ ಸಮಸ್ಯೆಗಳನ್ನ ಹೇಳ್ತಾರೆ. ಯಾಕಂದ್ರೆ ಈ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಶಾಸಕರಾಗಲಿ ಅಥವಾ ವೇದಿಕೆ ಮೇಲೆ ಇದ್ದ ಸದಸ್ಯರು ಇದ್ದಾಗ ಹೇಳಕ್ಕೆ ಟೈಮ್ ಸಿಗಂಗಿಲ್ಲ. ನಮ್ಮಂಥವ್ರ ಮುಖೇನ ಅವ್ರ ತನ ಮುಟ್ಟಿ ಇದ್ದಂಥ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಅವರ ಒಂದು ಯೋಜನೆಗಳನ್ನ ಹಾಕೋದಕ್ಕೆ ಇದು ಒಂದು ನಾಂದಿ ಆಗ್ತದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬರುವ ಸೆಪ್ಟೆಂಬರ್ 28ರಂದು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಇದೆ. ಆ ಒಂದು ಸಂಸ್ಥೆ
ಹುಟ್ಟು ಹಾಕಿದಂಥ ನಿಮ್ಮ ಹಿರಿಯರು, ತಮ್ಮೆಲ್ಲ ಹಳಿ ಮಂದಿಗೆಲ್ಲ ಗೊತ್ತೈತಿ, ಹೊಸ ಮಂದಿಗೆ ಗೊತ್ತಿಲ್ಲ, ಅದಕ್ಕೆ ನಾ ಹೇಳಬೇಕಾಗಿದೆ. ದಿವಂಗತ ಅಪ್ಪನಗೌಡರು ಇಡೀ ದೇಶದಲ್ಲಿ 2 ವಿದ್ಯುತ್ ಸಹಕಾರಿ ವಿತರಣಾ ಕೇಂದ್ರಗಳು ಇದ್ದು, ಈ 2ರಲ್ಲಿ ಮತ್ತೊಂದು ಸಂಸ್ಥೆಗೆ ಬಂದಾಗಿತ್ತು. ಇಡೀ ದೇಶದಲ್ಲಿ ಈಗ ಉಳಿದಿರೋದು ಒಂದೇ ವಿದ್ಯುತ್ ಸಹಕಾರಿ ಸಂಘ, ಅಂದರೆ ವಿದ್ಯುತ್ ಸರ್ಕಾರದಿಂದ ತಗೊಂಡು ತಮಗೆ ಗ್ರಾಹಕರಿಗೆ ವಿತರಣೆ ಮಾಡತಕ್ಕಂಥ ಸಂಸ್ಥೆ ಇಡೀ ದೇಶದಲ್ಲಿ ಇದು ಒಂದೇ ಇರೋದರಿಂದ ಅದಕ್ಕೊಂದು ಬಹಳಷ್ಟು ದೊಡ್ಡ ಮಹತ್ವವಿದೆ. ಆಗಿನ ದಿವಂಗತ ಅಪ್ಪನಗೌಡರು ಎಷ್ಟು ಮುಂದುವರ್ಣೆ ಇಟ್ಕೊಂಡು ಈ ಕಾರ್ಯಕ್ರಮಗಳನ್ನು ಮಾಡಿದಾರ ಅನ್ನೋದು ಇವತ್ತು ನಾವು ಅವ್ರನ್ನ ಈ ನೆನಿಬೇಕಾಗ್ತದೆ. ಯಾಕಂದ್ರೆ ಶಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿ ಇರ್ಬೋದು, SDOS ಸಂಘ ಇರ್ಬೋದು, ಇದು APMC, TAPMS, ಎಲೆಕ್ಟ್ರಿಕ್ ಸೊಸೈಟಿ, ಟ್ರಾನ್ಸ್ಪೋರ್ಟ್ ಸೊಸೈಟಿ, ಗಾಂಧಿ ಭವನ್, ಹೀಗೆ ಹಲವಾರು ಸಂಸ್ಥೆಗಳನ್ನ ಕಟ್ಟಿ ಹಿಂದಿನ ಜನಕ್ಕೆ ಮಾರ್ಗದರ್ಶನ ಮಾಡಿ ಹೋಗಿದ್ದಾರೆ. ಮುಂಚೆ ಶಂಕೇಶ್ವರ ಗ್ರಾಮದಲ್ಲಿ ಶಾಲೆ ಕಾಲೇಜ ಇರಲಿಲ್ಲ, ಪ್ರಾಥಮಿಕ ಶಾಲೆಗಳು ಅಷ್ಟೇ ಇದ್ದು, ಕಾಲೇಜ್ ಇರಲಿಲ್ಲ. ಈ ಎಲ್ಲ ಸಮಸ್ಯೆಗಳಿಗೆ ಇತಿ ಆಡಬೇಕು, ಈ ಭಾಗದ ಜನ ಕೂಡ ಕಲಿತ ಮುಂದೆ ಬರಬೇಕು, ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು ಅನ್ನೋ ದೃಷ್ಟಿಯಲ್ಲಿ ಹೈಸ್ಕೂಲು, ಮರಾಠಿ ಹೈಸ್ಕೂಲ್, ಕನ್ನಡ ಹೈಸ್ಕೂಲ್, ಉರ್ದು ಹೈಸ್ಕೂಲ್, ಹೀಗೆ ಹೈಸ್ಕೂಲ್ನಲ್ಲಿ 3 ಲ್ಯಾಂಗ್ವೇಜಿನ ಹೈಸ್ಕೂಲು ಸ್ಥಾಪನೆ ಮಾಡಿದರು. ಕಾಮರ್ಸ್, ಆರ್ಟ್ಸ್, ಸೈನ್ಸ್ ಅಂತ ಕಾಲೇಜುಗಳನ್ನ ನಿರ್ಮಾಣ ಮಾಡಿದರು. ಸಮರ್ಪಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷ ಕೂಡ ಇದೆವು, ಈಗಾದ್ರೂ ಬಿ ಭಾರತೀಯ ಪಕ್ಷ ಕೂಡ ಇದೆವು. ಇದು ಅವ್ರು ತಿಳ್ಕೋಬೇಕು. ಅವ್ರು ಮೊನ್ನೆ ಈಗ ಏನಂದ್ರೆ ವಿದ್ಯುತ್ ಸಹಕಾರಿ ಸಂಘ ಸಲುವಾಗಿ ಅಟ್ಟ ಸಹಕಾರ ಮಾತಾಡೋದನ್ನ, ಉಳಿದ ವಿಷಯ ರಾಜೇಂದ್ರ ಪಾಟೀಲ್ ಸವಿಸ್ತರವಾಗಿ ಈಗ ಹೇಳಿದ್ದಾರೆ. ನಾವು ಭಾಳ ಅಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ, ಬಾಲಚಂದ್ರನಾಥ ಜಾರಕಿಹೊಳಿ ಮತ್ತು ಅಣ್ಣಾಸಾಹೇಬ್ ಜೊಲ್ಲೆ ಅವರ ನೇತೃತ್ವದಾಗ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದಿಂದ ಸುಮಾರು 2 ತಿಂಗಳ ಹಿಂದೆ ನಾವು ಎಲ್ಲರೂ 11 ಜನ ಹೊರಗೆ ಬಿದ್ದೆವು. ನಾವು ಯಾಕೆ ಬಿದ್ದೆವು? ಇದಕ್ಕೆ ಕಾರಣ ನಿಮಗೆಲ್ಲ ಈಗ ಬರುವಂಥ ಚುನಾವಣೆದಾಗ ಅವ್ರಿಗೆ ಹೇಳಬೇಕಾಗ್ತಿತ್ತು. ನಾವು ಸುಮಾರು 30 ವರ್ಷ ನಾವು ಅದು ಡೈರೆಕ್ಟರ್ ಆಗಿದ್ದೇವೆ. ಕೆಲವೊಂದು ಮಂದಿ 10 ವರ್ಷ ಇದ್ದಾರೆ, ಕೆಲವೊಂದು ಮಂದಿ 5 ವರ್ಷ ಇದ್ದಾರೆ. ನಿರಂತರ ಜ್ಯೋತಿ ಮಾಡಬೇಕಾದ್ರೆ ಒಂದು ಜಂಪ್ ಕೊಟ್ಟರೆ 80-90 ಮನೆಗಳು ಲೈಟ್ ಕೊಡುವಂಥದ್ದು ವ್ಯವಸ್ಥೆ ಇದ್ದಾಗ ನಿಮಗೆ ಯಾಕೆ ಕೊಡೋಕ್ಕಾಗಲಿಲ್ಲ? ಈಗ ನಾವು 2 ತಿಂಗಳು ಅದ ಸಂಸ್ಥಾ, ಅದ ಸಿಬ್ಬಂದಿ, ಅದ ಡೈರೆಕ್ಟರ್, ನಾವು 11 ಜನ ಇಲ್ಲಿ ಬಂದ ಬಳಕ ಸುಮಾರು 60 ದಿವಸನಾಗ ಇವತ್ತ ತಾಲೂಕಿನ 68 ಹಳ್ಳಿಗೆ 1-2 ಪೋಲ್ ಕೊಡೋ ಮುಖಾಂತರ ವಿದ್ಯುತ್ ಸಪ್ಲೈ ಅಂತ ಕೊಡುವಂಥದ್ದವ ನಾವು ಪ್ಲ್ಯಾನ್ ಮಾಡಿದೆವು. ಮತ್ತು ಈಗ ಎಲ್ಲ ಕಡೆ ಸ್ಟಾರ್ಟ್ ಐತಿ. ಈಗ ಮೊನ್ನೆ ನಿಮಗೆ ಗೊತ್ತಿರ್ಬೇಕು, ಸಿಂಧೇವಾಡಿದಾಗ ನಾವು ಇವತ್ತು ಪ್ರಥಮ ಉದ್ಘಾಟನೆ ಸಮಾರಂಭ ಮಾಡೋದು ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ನಮ್ಮ ಸರ್ಕಾರಕ್ಕೆ ತುಂಬುವಂಥದ್ದು 202 ಕೋಟಿ ಬಡ್ಡಿ ಹಣ. ಬಡ್ಡಿ ನಾವು ತುಂಬಬೇಕು ಎಲೆಕ್ಟ್ರಿಕ್ ಸೊಸೈಟಿ ಅವ್ರು. ಆ ಬಡ್ಡಿಯನ್ನು ನಮ್ಮ ಕ್ಯಾಬಿನೆಟ್ದಾಗಿಟ್ಟು ನಮ್ಮ ಸಂಸ್ಥೆ ಅದನ್ನು 202 ಕೋಟಿ ದರ ಮನ್ನಾ ಆತಂದ್ರೆ ಹುಕ್ಕೇರಿ ತಾಲೂಕಲ್ಲ ಇಡೀ ದೇಶನಾಗ ನಂಬರ್ 1 ನಮ್ಮ ಸೊಸೈಟಿ ಇವತ್ತು ಅವರ ಆಶೀರ್ವಾದದಿಂದ ಆಗ್ತೀವಿ. ಇವತ್ತು ಹೇಳ್ಬೋದು ನಾವು ನಿರಂತರ ಜೊತೆ ಸಾಕಷ್ಟು ಈಗ ಎಲಿಮನೊಳಿ ಒಂದು ಗ್ರಾಮ ತಗೊಂಡೆವು, ಸುಮಾರು 3,70,00,000 ಉದ್ಘಾಟನಾ ಸಮಾರಂಭ. ಇದನ್ನು ನನಗನೈತೆ ಒಂದು 8-10 ದಿವಸನಾಗ ನಾವು ಮಾಡ್ತೇವೆ. ನಿಮ್ಮ ಕಡೆ ಯಾಕೆ ಮಾಡೋಕ್ಕಾಗಿಲ್ಲ ನಾ ಕೇಳ್ತನ್ನ. ನಾ ಸಂಘದ ಡೈರೆಕ್ಟರ್, ಮಾಜಿ ಚೇರ್ಮನ್, ನಮ್ಮ ಏರಿಯಾದಾಗ ಒಂದು ಜಂಪ್ ಕೊಟ್ಟರೆ ಲೈನ್ ಚಾಲು ಆಗ್ತೈತಿ, ಅಲ್ಲಿ ಮಾಡು ಕೊಟ್ಟಿಲ್ಲ. ನೀವು ಯಾಕೆ ಮಾಡ್ರಿ? ರೈತರ ಮ್ಯಾಗ ಅನ್ಯಾಯ. 24 hours ಲೈನ್ ನಾವು ಕೊಡಬೇಕಾದ್ರೆ ನಮ್ಮ ಕಡೆಗೆ ನಾವು ಏನು ದೊಡ್ಡ ಕೆಲಸ ಮಾಡಿಲ್ಲ, ಎಲ್ಲಿಂದ ರೊಕ್ಕ ತಂದಿಲ್ಲ. ಸಂಸ್ಥೆನ ದೊಡ್ಡ ಸಂಸ್ಥೆದಾಗ ಮಾಡುವಂಥ ನಮ್ಮಲ್ಲಿ ಒಂದು ಭಾವನಾ ಬೇಕಾಗ್ತೈತಿ. ಇವತ್ತು ನಾವು 11 ಜನ ಈ ಕಾರಣಕ್ಕಾಗಿ ನಾವು ಹೊರಗೆ ಬಿದ್ದೆವು. ಇದನ್ನು ಬಿಟ್ಟು ನಮ್ದು ಏನು ಬೇರೆ ಉದ್ದೇಶ ಇಲ್ಲ. ಹೇಳ್ತಾರೆ ಇದನ್ನು ತೊಗೊಂಡಾರು ಹೊರಗೆ ಬಿದ್ದಾರು, ಒಂದೇ ಗುಡಿಯಾಗ ಬರೋದು, ಒಂದೇ ವೇದಿಕೆ ಮ್ಯಾಗ ಬರೋದು. ಎಲ್ಲಿ ಹೇಳ್ತೀರ ಅಲ್ಲಿ ಹೇಳ್ರಿ, ನಾವು 11 ಮಂದಿ ಡೈರೆಕ್ಟರ್ ಎಲ್ಲ ಬರ್ತೀವಿ. ನಾವೇನಂತ ಕೆಲಸ ಮಾಡೋರಲ್ಲ.
ಸಂಘ ಸಂಸ್ಥೆ ನೋಡ್ರಿ, ಇವತ್ತು ವಿಚಾರ ಮಾಡ್ರಿ ನೀವು. ಅಪ್ಪನಗೌಡ್ರದ್ದು ಏನು ಉದ್ದೇಶ ಇತ್ತಂದ್ರೆ ಈ ನಮ್ಮ ತಾಲೂಕಿನ ರೈತರಿಗೆಲ್ಲ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಇರ್ಬೋದು, ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಇರ್ಬೋದು, ಎಲ್ಲ ಇವತ್ತು ರೈತರ ಪರಿಸ್ಥಿತಿ ಒಂದು ಟಿಸಿ ಕುಣಿಸ್ಬೇಕಾದ್ರೆ ನಿಮಗೆ 2 ತಿಂಗಳು ನಿಲ್ಲಬೇಕಾಗಿತ್ತು. ಅಂಥ ಪರಿಸ್ಥಿತಿ ಇವತ್ತಿಲ್ಲ. ಸೇಮ್ ದಿವಸ್ ಸೇಮ್ ಡೇ ನಾವು ಇವತ್ತು ಟಿಸಿ ಕುಣಿಸೋದೆವು. ಯಾರೂ ರೈತರ ಸಿಕ್ಕಿಲ್ಲ ಅಂದರೆ ಒಬ್ಬರ ರೈತ ಹೇಳ್ಬೇಕು. ನಾವು 60 ದಿವಸನಾಗ ಸುಮಾರು 58 ಟಿಸಿ, ಸುಮಾರು ಒಂದು ಟಿಸಿ ಮಾಡಬೇಕಾದ್ರೆ ನಮ್ಮ 7 ಹಿಡ್ಕೊಂಡು 8 ಲಕ್ಷ ರೂಪಾಯಿ ಖರ್ಚು ಬರ್ತೀವಿ. 58 ಟಿಸಿ 2 ತಿಂಗಳದಾಗ ಮಂಜೂರು ಮಾಡಿ ಮತ್ತು ಕಾಮಗಾರಿ ಚಾಲು ಐತಿ. ಯಾಕೆ ಮಾಡಬಾರ್ದಾಗಿತ್ತು ನೀವು? ಮೊನ್ನೆ 124 ಮಂದಿಗೆ ನಾವು ಪರ್ಮನೆಂಟ್ ಮಾಡಿದೆವು. 2016ದಿಂದ ಅವ್ರು ಪರ್ಮನೆಂಟ್ ಮಾಡೋಕ್ಕಿಲ್ಲ, ನಾವು ಬಂದ ಬಳಕ ಅನ್ನವ್ರೆ ಪರ್ಮನೆಂಟ್ ಅವ್ರು ಎಲ್ಲರಿಗೂ ಮಾಡಿಬಿಟ್ಟಿದ್ದೆವು. ಮತ್ತು ಅವ್ರು ಏನು ಡಿ ಎ ಕೊಡೋದೈತಿ, ಡಿ ಎ ಬಿ ಕೊಡುವಂಥ ವ್ಯವಸ್ಥೆ ಮಾಡಿದೆವು. ಆದರೆ ಇವತ್ತು ಏನಿದೆ ಕಾರ್ಮಿಕ ಬಂಧುಗಳಲ್ಲಿ ಏನಿದಾರಲ್ಲ ನಮ್ಮ 403 ಮಂದಿ ಇದ್ರೆ ಅವ್ರ ವ್ಯವಸ್ಥೆ ಸಮಾಧಾನ ಇದ್ರೆ ನಾವು ಸಮಾಧಾನ ಇದ್ದಂಗೆ ಐತಿ. ಸಂಸ್ಥಾನ ನಡೆಸೋದು ಅಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ನಡೆಸಬೇಕು, ಬಾಲಚಂದ್ರ ಸಾವ್ಕಾರ್ ನಡೆಸಬೇಕು, ಸತೀಶಣ್ಣ ಜಾರಕಿಹೊಳಿ ನಡೆಸಬೇಕು. ರೈತರು ವಿಶ್ವಾಸ ಕೊಟ್ಟು ಇವತ್ತು ಫ್ಯಾಕ್ಟ್ರಿಯಾಗ ನಾ ಏನು ಹೋಗಂಗಿಲ್ಲ, ಯಾರ್ಯಾರು ಕೊಡೋದಾರ ಏನು ಮಾಡ್ತಾರೆ ಸಲುವಾಗಿ ನನ್ನ ತಲೆಯಾಗ ವಿಷಯ ಏನಿಲ್ಲ. ನಿಮಗೆಲ್ಲರೂ ಗೊತ್ತಿದ್ದವು ವಿಷಯ ಇದಾವ. ಇವತ್ತು ಪರಿಸ್ಥಿತಿ ಎಷ್ಟು ಮಂದಿ ಬಂದರು, ಎಷ್ಟು ಮಂದಿ ಹೋದ್ರು, ಇನ್ನು ಹೆಂಗೆ ನಡೆಸ್ತಾರೆ ಏನ ನೋಡ್ಬೇಕಾದ್ರೆ ಮುಂದೆ ನೀವು ಏನು ತೀರ್ಮಾನ ತಗೋತೀರ ತಗೋರಿ. ಖರೆ ಇವತ್ತು ಹುಕ್ಕೇರಿ ತಾಲೂಕು ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಏನು ಚುನಾವಣೆ ಐತಿ, ಈ ಚುನಾವಣೆದಾಗ ಎಲ್ಲ ಇವರು ಅಣ್ಣಾ ಸಾಹೇಬನ್ನ ಆಗಲಿ, ಬಾಲಚಂದ್ರನ ಆಗಲಿ ಮತ್ತು ಸತೀಶನ ಇವ್ರ ನೇತೃತ್ವದಾಗ ನಾವು ಈ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಒಂದು ಚುನಾವಣೆ ಮಾಡೋದು ಬರುವಂಥದ್ದು. ನನಗೆ ಈ ತಿಂಗಳದಾಗ ನಮ್ಮ ವಾರ್ಷಿಕ ಸರ್ವಸಾಧಾರಣ ಸಭೆ ಐತಿ. ಆ ಸಭೆದಾಗ ಸಂಸ್ಥಾಪಕ ಆಗಿರೋಂಥ ದಿವಂಗತ ಅಪ್ಪನಗೌಡ ಪಾಟೀಲ್ ಅಂತ ಒಂದು ನಾಮಕರಣ ಮಾಡುವಂಥದ್ದು ನಮ್ಮ ಬೋರ್ಡ್ದವ್ರು ಎಲ್ಲರೂ ತೀರ್ಮಾನ ತಗೊಂಡು ಯಾವ ಪರಿಸ್ಥಿತಿ ಅದಕ್ಕೆ ಆ ಜನರಲ್ ಬಾಡಿಯಾದಾಗ ನಿಮ್ಮ ಅನುಮೋದನೆ ಬೇಕು. ಅಪ್ಪನಗೌಡ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಅಂಥೇಳಿ ಒಂದು ನಾಮಕರಣ ನಾವು ಮಾಡೋದು, ಅದಕ್ಕೆಲ್ಲರೂ ನೀವು ಬೆಂಬಲ ಕೊಡಬೇಕಂತೇಳಿ ನಿಮ್ಮಲ್ಲಿ ಕಳ್ಕಲಿಯಲ್ಲೇ ವಿನಂತಿ ಮಾಡ್ತಾರೆ. ಇವತ್ತು ಈ ಸಭೆ ಅಂದ್ರೆ ಯಾಕೆ ಕರೆಸಿದೀವಿ ಅಂದ್ರೆ ಅಲ್ಲಿ 6 ಮಂದಿ ಕೊಡೋಂಗಿಲ್ಲ, ಸತೀಶ್ ಅಣ್ಣ ಕೊಡೋಂಗಿಲ್ಲ, ಅವ್ರು ಬರೋಂಗಿಲ್ಲ, ಇವ್ರು ಬರೋಂಗಿಲ್ಲ ಅಂತ ಮಾತು ಈ 30 ವರ್ಷ ಕತೆ ಕೇಳ್ಕೊತನ ಬಂದನ್ನ. ಇಲ್ಲೇನು ಮುಂದೆ ಕೇಳುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಆಶೀರ್ವಾದ ನಮ್ಮ ಕೂಡ ಐತಿ, ಹಿರಿಯರ ಆಶೀರ್ವಾದ ಐತಿ. ಯಾವ ಪ್ರತ್ಯೇಕ ನಾವು ಬರುವಂಥ ಚುನಾವಣೆದಾಗ ನಮ್ಮೆಲ್ಲ ಪ್ಯಾನೆಲ್ ಎಲ್ಲ ಫುಲ್ ಲೀಡ್ನೇ ಕೊಡುವಂಥ ಜವಾಬ್ದಾರಿ ಐತಿ. ಅದಾಟ ಮಾಡಿ ನಿಮ್ಮ ಸೇವೆ ಮಾಡೋದು, ಪುನಃ ಸೇವೆ ಮಾಡೋದು ನಮ್ಮ ಸಂಜೆ ಕೊಡ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ 2 ನಿಮಿಷ ನನಗೆ ಮಾತಾಡೋ ಅವಧಿ ಕೊಟ್ಟಾಗಿ ಎಲ್ಲರಿಗೆ ಧನ್ಯವಾದ ಹೇಳಿ ನಾನು ಮಾತಾಡಿ ಮುಗಿಸ್ತೇನೆ. ಜೈ ಹಿಂದ್, ಜೈ ಸರ್ಕಾರ. ತಾವು ಕೂಡ ಪಾಲ್ಗೊಳ್ಬೇಕಂತ ಪ್ರಾರ್ಥಿಸ್ತಾ ಇದ್ದೀನಿ. ಇಲ್ಲಿಯ ಸಂಕೇಶ್ವರ ಭಾಗದ ಹಿರಿಯ ಮುಖಂಡರು ತಮ್ಮ ಊರೂರಲ್ಲಿ ಬಂದು ಭೇಟಿ ಆಗಿರ್ಬೋದು, ಅಥವಾ ರಾಜಕೀಯ ಪರಿಸ್ಥಿತಿ ಇಲ್ಲಿ ಏನೇನು ನಡೆದದ ಒಂದು 3-4 ತಿಂಗಳಲ್ಲಿ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತಿದ್ದ ವಿಷಯ ಅದ. ಭಾಳಷ್ಟು ಏರುಪೇರುಗಳು, ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಇರ್ಬೋದು, ವಿದ್ಯುತ್ ಸಹಕಾರಿ ಸಂಘ ಇರ್ಬೋದು, DCC ಬ್ಯಾಂಕ್ ಇರ್ಬೋದು, ಏನೇನು ಆಗ್ಯದ ಅನ್ನೋದು ತಮಗೆಲ್ಲ ಗೊತ್ತಿದ್ದ ವಿಷಯ. ಯಾಕಂದ್ರೆ ಸುಮಾರು 30 ವರ್ಷಗಳಿಂದ ತಾವೇನು ಅನುಭವಿಸ್ತಾ ಇದ್ರಿ. ಇವತ್ತು ನಾನಾಗಲಿ ಬಾಲಚಂದ್ರ ಜಾರಕಿಹೊಳಿ ಆಗಲಿ ಇಲ್ಲಿ ಬರಲಿಕ್ಕೆ ಕಾರಣ ನಾವೇನು ಫಾರಿನ್ದಿಂದ ಬಂದಿಲ್ಲ. ನಾನೂ ಕೂಡ ಇಲ್ಲಿ ಒಬ್ಬ ಸಂಸದನಾಗಿ ಈ ಭಾಗದಲ್ಲಿ ಕೆಲಸ ಮಾಡಿದವು. ಅವರೂ ಕೂಡ ಈ ಜಿಲ್ಲೆಯಲ್ಲಿ ಸುಮಾರು ಸಲ ಮಂತ್ರಿಗಳಾಗಿ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ಕೆಲಸ ಮಾಡಿದಂಥ ನಮಗೆ ಸಾಕಷ್ಟು ಮುಖಂಡರಾಗಲಿ ಮತ್ತು ಇಲ್ಲಿ ಕಾರ್ಯಕರ್ತರಾಗಲಿ ಅವರ ಒಂದು ಅಡಚಣೆ ಅಥವಾ ಅಳಲನ್ನು ತೋಡಿಕೊಂಡು ಈ ನಮ್ಮ ಸಹಕಾರಿ ಸಂಘಗಳಲ್ಲಿ ಏನೊಂದು ದುರುಪಯೋಗ ಆಗ್ತಾಯಿದೆ, ನಮ್ಮ ಮೇಲೆ ಒಂದು ದುರಂಕಾರ ಆಗ್ತಾಯಿದೆ, ಇದರನ್ನು ಬದಲಿಸಿ ಕೊಡಬೇಕಂತ ಒಂದು ಸಂಚಾಲಕ ಮಂಡಳಿ ಸದಸ್ಯರು ಇರ್ಬೋದು ಅಥವಾ ಸಾಕಷ್ಟು ಮುಖಂಡರು ಇರ್ಬೋದು ಬಂದು ನಮಗೆ ಹೇಳಿದಾಗ ನಾವು ಇಷ್ಟೇ ಹೇಳಿದೆವು, ನಾವು ನಿಮಗೆ ಸಹಾಯ ಸಹಕಾರ ಮಾಡಿ ಆ ಸಂಸ್ಥೆಗಳನ್ನು ಒಳ್ಳೆಯ ರೀತಿಯಿಂದ ನಡೆಸುವಲ್ಲಿ ಮಾಡಿಕೊಡ್ತೇವೆ ಹೊರತು ನಾವೇನು 2 ಮಂದಿ ಅಲ್ಲಿ ಬಂದು ಡೈರೆಕ್ಟರ್ ಆಗೋರಿಲ್ಲ ಅಥವಾ ಇಲ್ಲೇನು ರೂಲ್ ಮಾಡೋರಲ್ಲ. ಅದನ್ನು ಮಾತ್ರ ತಾವು ಸ್ಪಷ್ಟಪಡಿಸ್ಬೇಕು. ಯಾಕಂದರೆ ಇವತ್ತು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಹುಕ್ಕೇರಿ ತಾಲೂಕಿಗೆ ಮಾತ್ರ ಸೀಮಿತ, ಹಿರಣ್ಯಕೇಶಿ ಸಹಕಾರಿ ಸಂಘ ಮಾತ್ರ
ಚಿಕ್ಕೋಡಿ ಅಥವಾ ಹುಕ್ಕೇರಿಗೆ ಮಾತ್ರ ಸೀಮಿತ ಅದ. ಅದು ಕೆಲವೊಂದು ಚಿಕ್ಕೋಡಿಯಲ್ಲಿ ಕೆಲವೊಂದು ಹಳ್ಳಿಗಳು, ಅಲ್ಲಿಂದ ಬಿಟ್ಟು ಬೇರೆದವ್ರು ಹೊರಗೆ ಬರೋಕ್ಕಾಗೋಲ್ಲ. ಯಾಕಂದ್ರೆ ಅಲ್ಲಿ ಯಾರಾದರೂ ನಿರ್ದೇಶಕರಾದ ನಿಮ್ಮವರು ಆಗ್ತಾರೋ, ನೀವೇ ಆಗ್ತಿದ್ದೀರಿ, ಬಟ್ ಆಡಳಿತ ಮಾತ್ರ ಬದಲಾವಣೆ ಆಗ್ತದೆ. ಇವತ್ತು ಹಿರಣ್ಕಿ ಸಹಕಾರಿ ಕಾರ್ಖಾನೆಯಲ್ಲಿ ನಾನಾಗಲಿ, ಬಾಲಚಂದ್ರ ಆಗಲಿ, ಬಾಲಚಂದ್ರ ಜಾರಕಿಹೊಳಿ ಅವರಾಗಲಿ ಅಧಿಕಾರವನ್ನು ಏನು ಹಿಂದೆ ಮಾಡ್ತಿದ್ದೇವೆ ಆವಾಗ, ಇವತ್ತು ಮೊದಲನೇ ಬದಲಾವಣೆ ಅಂದ್ರೆ ಬಹುತೇಕ ಇನ್ನೂವರೆಗೆ ಯಾರಿಗೂ ಮೆಂಬರ್ಗೆ ಸಕ್ರೆ ಸಿಗ್ತಿದ್ದ, ಪೂರ್ತಿ ಎಲ್ಲ ಮೆಂಬರ್ ಕೂಡ ಸಕ್ರೆ ಕೊಡುವಂಥ ವ್ಯವಸ್ಥೆ. ಎರಡನೇದಾಗಿ ಕಾರ್ಮಿಕರು ಸಾಕಷ್ಟು ಸಲ ಸ್ಟ್ರೈಕ್ ಮಾಡಿದ್ರೆ ಕೂಡ ಅವ್ರ ಪೇಮೆಂಟ್ ಯಾವುದೂ ದಾದಿಲ್ಲ, ಫಿರ್ಯಾದಿಲ್ದಂಗೆ ಆಯಿತು. ಅದು 7ನೇ ವೇತನವನ್ನು ಕೂಡ ಪ್ರಾರಂಭ ಮಾಡಿದ್ರು. ಇನ್ನು ಮುಂದಿನ ದಿನಮಾನದಲ್ಲಿ 10,000 ಕ್ರಷಿಂಗ್ ಆಗಬೇಕು, 10 ಲಕ್ಷ ಅಲ್ಲ 10,000 ದಿವಸಕ್ಕೆ ಕ್ರಷಿಂಗ್ ಆಗಬೇಕು, 10 ಲಕ್ಷ ಪೂರ್ತಿ ಕ್ರಷಿಂಗ್ ಆಗಬೇಕು, 1.5 ಲಕ್ಷ ದಿವಸಕ್ಕೆ ಇಥೆನಾಲ್ ಪ್ರಾರಂಭ ಆಗಬೇಕು, ಕೋ ಜನರೇಷನ್ 18 ಮೆಗಾವ್ಯಾಟ್ ಇದ್ದು 32 ಮೆಗಾವ್ಯಾಟ್ ಪ್ರಾರಂಭ ಆಗಬೇಕು. ಈ ಪ್ರಕಾರವಾಗಿ ಒಂದು ಯೋಜನೆಯನ್ನು ನಾವು ಮಾಡಿದ್ದೆವು. ಬಹುತೇಕ ಆ ಯೋಜನೆ ಇವತ್ತು ಇರ್ತಕ್ಕಂಥ ಸಂಚಾಲಕ ಮಂಡಳಿ ಸದಸ್ಯರು ಇರ್ಬೋದು, ಭಿನ್ನಾಭಿಪ್ರಾಯ ಬಂದಾಗ ನಾವು ಏನು ಬಿಟ್ಟ ನಂತರ ಇವತ್ತು ಸುಮಾರು ಸದಸ್ಯರಿಗೆ 5 ಲಕ್ಷ ಪರ್ಯಂತ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕೂಡ ಮಾಡುವ ಪ್ಲ್ಯಾನ್ ಇತ್ತು. ಇರ್ತಕ್ಕಂಥ ಕಾರ್ಮಿಕರು 2 ಲಕ್ಷ ಹೆಲ್ತ್ ಇನ್ಶೂರೆನ್ಸ್ ಕೊಡುವಂಥ ಪ್ಲ್ಯಾನ್ ಇತ್ತು. ಮತ್ತು ಸಂಕೇಶ್ವರ ಸಹಕಾರಿ ಕಾರ್ಖಾನೆ ಏನೋ ಒಂದು ದೇಶದಲ್ಲಿ ಹಿಂದಿನ ಒಂದು ದಿನಮಾನದಲ್ಲಿ ದಿವಂಗತ ಅಪ್ಪನಗೌಡರು ಇರ್ಬೋದು, ದಿವಂಗತ ಬಸಗೌಡ ಪಾಟೀಲ್ ಇರ್ಬೋದು, ದಿವಂಗತ ನಮ್ಮ ವಿಶ್ವನಾಥ್ ಕತ್ತಿಯವರು ಇರ್ಬೋದು, ಅಥವಾ ಆಗಿನ ನಿರ್ದೇಶಕರಾದ ಹಿರಿಯ ನಿರ್ದೇಶಕ DT ಪಾಟೀಲ್ ಇರ್ಬೋದು, ಇವರೆಲ್ಲ ನೇತೃತ್ವದಲ್ಲಿ ಯಾವ ಪ್ರಕಾರ ಒಂದು ಗತಿ ವೈಭವ ಇತ್ತು ಆ ವೈಭವವನ್ನು ತಂದು ಕೊಡುವಂಥ ನಮ್ಮ ಇಬ್ಬರದ್ದು ಪ್ರಯತ್ನ. ಅವರು ಸುಮಾರು DC ಬ್ಯಾಂಕ್ನಿಂದ 70-80 ಕೋಟಿ ಅಷ್ಟು ಪ್ಲೇಜ್ ಲೋನ್ ಕೊಡಿಸಿ ನಮ್ಮ ಬೀರೇಶ್ವರ ಸಂಸ್ಥೆ ಇದಕ್ಕೆ 100 ಕೋಟಿ ಕೊಟ್ಟು ಇತ್ತೆಲ್ಲ ಪ್ರಾರಂಭ ಮಾಡಿದೆವು. ಇನ್ನೂ ಕೂಡ 200-300 ಕೋಟಿ ಎಷ್ಟು ಹತ್ತದಷ್ಟು ಹಾಕಿ ಒಳ್ಳೆಯ ರೀತಿಯಿಂದ ಈ ರೈತರಿಗೆ ನ್ಯಾಯ ಕೊಡಿಸುವ ಆಗಬೇಕು. ಟೈಮ್ ಸೇರ್ ಬಿಲ್ ಸಿಗಬೇಕು, ಟೈಮ್ ಸೇರ್ ತೋಡಣೆ ಆಗಿರಬೇಕು. ಈ ಪ್ರಕಾರವಾಗಿ ಒಂದು ವಿಚಾರ ನಮ್ಮ ಇದ್ದು. ಆದರೆ ಈಗ ಅವ್ರು ಹೇಳೋದೇನೋ ಬಡ್ಡಿ ಹೆಚ್ಚು ಮಾಡಿದ್ರು ಬಡ್ಡಿ ಇದರಲ್ಲಿ ಬಡ್ಡಿ ಹೆಚ್ಚು ಮಾಡೋಕೆ ನನ್ನ ಸ್ವಂತ ಸಂಸ್ಥೆ ಅಲ್ಲ, ಅದು ಕೂಡ ಸಹಕಾರಿ ಸಂಸ್ಥೆ. ಇವತ್ತು ಹರ್ಷಿದ್ನಾಥ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಏನು ಒಂದು ನಾವು ಏನು ಬಡ್ಡಿ ತಗೊಳ್ತೀವೋ ಅದೇ ಬಡ್ಡಿ ಇಲ್ಲಿಯೂ ಕೂಡ ಆಕರಣೆ ಮಾಡ್ತೀವಿ. ಸಂಸ್ಥೆಯಲ್ಲಿ ಒಬ್ಬರಿಗೊಂದು ಮಾಡೋಕ್ಕಾಗಲ್ಲ. ಸಹಕಾರಿ ಸಂಸ್ಥೆ ಮುಖಾಂತರ ಇವತ್ತು ಬೀರೇಶ್ವರ ಸಂಸ್ಥೆ ಇಷ್ಟು ದೊಡ್ಡ ಆಕಾರದಲ್ಲಿ ಬೆಳೆಯೋದ್ರಿಂದ ಇಲ್ಲಿ ಸುಮಾರು ಸಹಕಾರಿ ಸಕ್ಕರೆಗಳ ನೆರವಾಗಿ ಜನರಿಗೆ ನೆರವಾಗಿ ಸಹಾಯ ಸಹಕಾರವನ್ನು ನೀಡ್ತಾ ಬಂದಿದೆ. ಅದೇ ಪ್ರಕಾರ ಇವತ್ತು ಫ್ರೆಶ್ಮಡ್ ರೇಟ್ ಕೂಡ ನೋಡಿರ್ಬೋದು ನೀವು. ಸುಮಾರು 1500-2000 ಇದ್ದದ ಬಂದ ಕೂಡಲೇ 1000 ಮಾಡಿ ಅದನ್ನೂ ಕೂಡ ಸಿಗುವಂಥದ್ದು. ಇನ್ನು ಮುಖ್ಯವಾಗಿ ಸಂಕೇಶ್ವರ ಪಟ್ಟಣದವ್ರು ಯಾವ ಪ್ರಕಾರ ನೀವು ಬಹುತೇಕ ಸೋಸ್ತೀರೋ ಗೊತ್ತಿಲ್ಲ. ಸುಮಾರು ಎಲ್ಲೋ ಮನ್ಯಾಗ ಹೋದಾಗ ಹೇಳಿ ನಾವು ಮುಂಜಾನೆ ಎದ್ದು ಕೂಡಲೇ ನಮ್ಮ ಮನೆಯಾಗೆಲ್ಲ ಬೂದಿ ಹುಡುಗಬೇಕ್ರಿ ಅಂದ್ರಿ. ಅದು ಕೂಡ ಬೂದಿ ಬೀಳಬಾರ್ದು ಅಂದ್ಕೊಟ್ಟು ಈಗ ಅಲ್ಲಿ ಪ್ಲ್ಯಾನ್ ಮಾಡಿ ಕೆಲಸ ಕೂಡ ಪ್ರಾರಂಭ ಆಗಿದೆ. ಅಂದರೆ ಈ ಪ್ರಕಾರವಾಗಿ ನಾವು ಮಾಡುವ ಒಂದು ವಿಚಾರ ಇಟ್ಕೊತಿದ್ದೆವು. ಇವತ್ತು ಬಹುತೇಕ ಈಗೇನು ಬಂದಾರ ಈ ಪರಿಸ್ಥಿತಿ ಬರಕ್ಕೆ ಯಾರು ಕಾರಣ ಇದ್ದನೋ ನಿಮ್ಮ ಪ್ರಶ್ನಾರ್ಥಕ ಚಿಹ್ನೆ ನೀವೇ ಕೊಡ್ಬೇಕಾದ. ಯಾಕಂದ್ರೆ ನಾವು ಬಂದು ಮಾಡಕ್ಕೆ ನಮಗೆ ಬಂದು ಕರೆದ್ರೆ ನೀವೆಲ್ಲ ನಾವು ಬಂದು ಮಾಡಕತ್ತಿದ್ದೀವಿ ಅಂದ್ರೆ ಈ ಪರಿಸ್ಥಿತಿ 600 ಕೋಟಿ ಅದ್ರ ಮ್ಯಾಗ ಸಾಲ ಮಾಡಿ ಅಥವಾ ಬಂದು ಆಗುವಂಥ ಪರಿಸ್ಥಿತಿಯಲ್ಲಿ ಬರ್ಲಾಕ್ಕೆ ಯಾರು ಕಾರಣೀಭೂತಿದ್ದು. ಮತ್ತು ಅವಾಗ ಆಗಲಿ ಲೀಸ್ ಕೂಡ ಕೊಟ್ಟಿದ್ರಿ, ಮತ್ತು ಈಗ ಯಾಕೆ ನಿಮ್ಗೆ ಚಾಲೂ ಆಗ್ತಿತ್ತು ಅಂತ ಮಾಡೋದಾದ್ರೆ ಒಳ್ಳೆಯದೇ. ನೀವು ಮಾಡಿರಿ, ನಾವು ಮಾಡಿರಿ, ಯಾರಾದರೂ ಮಾಡ್ನು. ಆದರೆ ಸಹಕಾರಿ ಸಂಸ್ಥೆಗಳ ರಾಜಕೀಯ ಮಾಡೋದು ಬಿಟ್ಟು ಅವ್ರಿಗೆ ಜನರಿಗೆ ಸಹಕಾರ ಮಾಡುವಂಥದ್ದು ಮಾಡ್ಲತ್ತ. ಇವತ್ತು ವಿದ್ಯುತ್ ಸಹಕಾರಿ ಸಂಘದ ನಾನು ಹೇಳ್ತೀನಿ, ಇದು ಒಂದು ದೇಶದಲ್ಲಿ ಏಕಮೇವ ಸಂಸ್ಥೆ ಸಹಕಾರ ತತ್ವದಲ್ಲಿ ನಡೀತದ. 2 ಇದ್ದು ಒಂದಂತೂ ಬಂದಾಗಿದೆ, ಇದು ಒಂದೇ ನಡೆದದ. ಇದೊಂದು ಮಾದರಿ ಇರಬೇಕಂತ ತಿಳ್ಕೊಂಡು ನನಗೂ ಬಾಲಚಂದ್ರ ಜಾರಕಿಹೊಳಿ ಅವ್ರ ಹತ್ರ ಏನು ಸಂಚಾಲಕ ಮಂಡಳಿಯವರು ಬಂದರು ಅವಾಗ ಕೂಡ ಇದನ್ನೇ ಹೇಳಿದೆವು ನಾವು. ನೀವೆಲ್ಲರೂ ಒಂದಾಗಿ ಬಂದರೆ ನಾವು ಕೂಡ ಒಂದು ಮಾಡ್ತೀವಿ. ಅವಾಗ ಇವತ್ತು ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೇಳಿದಾಗ ಕೂಡ ನಾನೂ ಕೂಡ ಇದರ ಒಳ್ಳೇದು ಮಾಡೋದ ನಾನೂ ಕೂಡ ಕೈಗೂಡಿಸ್ತೀವಿ ಅಂಥೇಳಿ ಇವತ್ತು ಜಯಗೌಡ ಪಾಟೀಲ್ ಮತ್ತು ರೇಡೆಗೌಡರನ್ನ ಅಧ್ಯಕ್ಷ ಉಪಾಧ್ಯಕ್ಷನಾಗಿ ಮಾಡಿ ಮೊದಲನೇದಾಗಿ ಇವತ್ತು ನಿಮಗೆ ನಿರಂತರ ಜ್ಯೋತಿ ಕನೆಕ್ಷನ್ ಸಿಗಬೇಕಾದ್ರೆ ಸುಮಾರು ಒಂದು ಪೈಲಟ್ ಯೋಜನೆ ನಮ್ಮ ಎಲಿಮುನ್ನೊಳಿ ಮಾಡುವಂಥ ಯೋಜನೆ ಕೂಡ ಇದೆ. ಸುಮಾರು 2-3 ಕೋಟಿ ಖರ್ಚು ಬರ್ತದೆ. ಇವ್ರ ಹತ್ರ ಅಂತೂ ದುಡ್ಡಿಲ್ಲ, ಎಲ್ಲ ಸಾಲದಾಗ ಬಿದ್ದದ. ಯಾಕಂದರೆ ಹಿಂದಿನ ಸಂಚಾಲಕ ಮಂಡಳಿದಾಗ ಅಲ್ಲಿ ಶಿಲ್ಲಕ್ಕಿದ್ದು ಡಿಪಾಸಿಟ್ ಕೂಡ ಇತ್ತು. ಇವತ್ತು ಅದು ವ್ಯವಸ್ಥೆ ಇಲ್ಲ.
ಆದ ಕಾರಣ ಇದನ್ನ ಏನು ಮಾಡಬೇಕಂತ ವಿಚಾರ ಮಾಡಿದಾಗ ಇವತ್ತು ಬೆಂಗಳೂರಿಗೆ ಹೋಗಿ ಸಜ್ಜನ ಜಾರಕಿಹೊಳಿ ಅವ್ರನ್ನ ಭೇಟಿ ಆದಾಗ ಇವತ್ತು ತುರಂತವಾಗಿ 3 ಕೋಟಿ ಗ್ರಾಮ ಪಂಚಾಯಿತಿಯ ಬಾಕಿ ಇದ್ದದನ್ನು ಬಿಡುಗಡೆ ಮಾಡಿಕೊಡುವಂಥ ವ್ಯವಸ್ಥೆ ಮಾಡಿ ಅವಾಗ ನಿರಂತರ ಜೊತೆ ಎಲ್ಲರ ಕಡೆ ಪ್ರಾರಂಭ ಆಯಿತು. ಸ್ವತಃ ಅವರ ಬಂದು ಇಲ್ಲಿ ಉದ್ಘಾಟನೆ ಮಾಡಿ ಅಂದ್ರೆ ಇವತ್ತು ಕಾಂಗ್ರೆಸ್ಸು BJP JDS ಅನ್ನೋದಕ್ಕಿಂತ ಸಹಕಾರಿ ತಳದಲ್ಲಿ ನಡೀತಕ್ಕಂಥ ಸಂಸ್ಥೆಗಳಲ್ಲಿ ಯಾವುದೇ ರಾಜಕೀಯ ಬೇಡ, ಡೆವಲಪ್ಮೆಂಟ್ ಒಂದೇ ರಾಜಕೀಯ ತಿಳ್ಕೊಂಡು ಆ ಒಂದು ತತ್ವದ ಮೇಲೆ ನಾವು ನಡೆದಿದ್ದೆವು. ಇವತ್ತು ಭಾರತೀಯ ಜನತಾ ಪಕ್ಷದವ್ರು ಬಂದ ನಂತರ ಇವತ್ತು ನಿನ್ನೆ ಮೊನ್ನೆ ಬಹುತೇಕ ಭಾಳಷ್ಟು ವಾಟ್ಸಪ್ಗಳು ಹರಿದಾಡಿದ್ವು. ಯಾರು ಅಧ್ಯಕ್ಷರು ಅಂತ ಹಾಕಿರಿ, ಯಾಕೆ CDO ಅಂತ ಹಾಕಿರಿ, ಇಲ್ಲೇನಪ್ಪ ಮೀಟಿಂಗ್ ಬರಬೇಡ ಮಾಡಿ ಅಷ್ಟಾಗಿ ಕೂಡ ನೀವು ಬಂದಿರಂದ್ರೆ ಭಾಳಷ್ಟು ಹುಕ್ಕೇರಿ ತಾಲೂಕಿನವ್ರು ಗಟ್ಟಿದ್ದೀರಿ. ನೀವು ಬಹುತೇಕ ಹೊಸ ಪ್ಯಾನಲ್ ಏನು ಒಂದು ಸತೀಶನ ಜಾರಕಿಹೊಳಿ ಇರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು, ನಾವಿರ್ಬೋದು, ನಿಮ್ಮನ್ನು ಯಾರ್ಯಾರನ್ನ ಇಲ್ಲಿ ನಿಲ್ತೀರಿ ಅಲ್ಲಿ ವಿದ್ಯುತ್ ಸಹಕಾರ ಸಂಘದಲ್ಲಿ. ಈಗಾಗಲೇ ನಮ್ಮ ಶಶಿರಾಜ್ ಪಾಟೀಲ್ ಅವ್ರು ಹೇಳಿದರು, ಇವತ್ತು ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಇದ್ದದನ್ನು ದಿವಂಗತ ಅಪ್ಪನಗೌಡ ಪಾಟೀಲ್ ಹೆಸರು ಇಡಬೇಕಂತ ತಿಳ್ಕೊಂಡು ಈಗಾಗಲೇ ಬೋರ್ಡ್ನಲ್ಲಿ ರೆಸಲ್ಯೂಷನ್ ಮಾಡಿದರು. ಇನ್ನು ಬರ್ತಕ್ಕಂಥ ಮುಂದಿನ ದಿನಮಾನದಲ್ಲಿ ನಿಮ್ಮ ಒಂದು ಜನರಲ್ ಬಾಡಿಯಲ್ಲಿ ಕೂಡ ಬರ್ತದೆ. ಆ ಜನರಲ್ ಬಾಡಿಯಲ್ಲಿ ನೀವು ಎಲ್ಲರೂ ಪಾಸ್ ಮಾಡಿದ್ರೆ ಅದರ ಹೆಸರು ದಿವಂಗತ ಅಪ್ಪನಗೌಡ್ರ ಹೆಸರು ಆ ವಿದ್ಯುತ್ ಸಹಕಾರಿ ಸಂಘ ಕೂಡ ಆಗ್ತದೆ. ಅದೇ ರೀತಿ ಇವತ್ತು ಚುನಾವಣೆ, ಮುಂದಿನ ಚುನಾವಣೆ ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿಯವರು ನಾವು ಚರ್ಚೆ ಮಾಡಿದಾಗ ಎಲ್ಲರೂ ಕೂಡ ಹೇಳಿದರು, ಈ ಪ್ಯಾನಲ್ ಹೆಸರು ಏನು ಇಡಬೇಕಂದ್ರೆ ವಿದ್ಯುತ್ ಸಹಕಾರಿ ಸಂಘದ ಹೆಸರು ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರ ಪ್ಯಾನಲ್ ಅಂತ ಇದರಲ್ಲಿ ಇಲೆಕ್ಷನ್ ಆಗಬೇಕಂತ ತಿಳ್ಕೊಂಡು ಹೇಳಿದರು. ಅದು ಕೂಡ ತಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು. ಯಾಕಂದರೆ ಎಲ್ಲಿಯೂ ಮುಚ್ಚುಮರಿ ಇಲ್ಲದ, ಯಾವುದೋ ಒಂದು ಅಂಜಿಕೆ ಇಲ್ಲದ ಸಹಕಾರಿ ಸಂಘಗಳಲ್ಲಿ ನೀವು ಎಲ್ಲರೂ ಒಂದಾದ್ರೆ ನಿಮ್ಮ ಸಹಕಾರಿ ಸಂಸ್ಥೆಗಳು ನಿಮ್ಮ ಕೈಯಲ್ಲಿ ಉಳಿತಾವೆ. ನೀವು ಇದ್ದವರ ಆರಿಸಿ ತರ್ತೀರಿ, ನೀವು ಯಾರು ಒಳ್ಳೆಯ ರೀತಿಯಿಂದ ಮಾಡ್ತಾರೆ ಆರಿಸಿ ತರ್ತೀರಿ. ಅಥವಾ ಇವತ್ತು TC ಸಿಗಬೇಕಾದ್ರೆ ಏನು ಪರಿಸ್ಥಿತಿ ಅದು ನಮ್ಮಲ್ಲೇ ಬಂದಾಗ ಹೇಳ್ತಿದ್ರು, TC ಸಿಗಬೇಕಾದ್ರೆ ತಾಸುಗಟ್ಟಲೆ ನಾವು ಯಾರೋ ಮನೆ ಮುಂದೆ ಹೋಗಿ ನಿಲ್ಲಬೇಕು, ಎಲ್ಲರೂ 10 ಊರು ಮಂದಿ ಎಲ್ಲ ಹೋಗಬೇಕು. ಆಮೇಲೆ ಪರ್ಮಿಷನ್ ಸಿಕ್ಕ ನಂತರ ಒಂದು 8 ದಿವಸ 15 ದಿವಸ. ಈಗ ಬರೀ ಒಬ್ಬ ನಮ್ಮ ನಿರ್ದೇಶಕ ಯಾರೇ ಫೋನ್ ಮಾಡಿದ್ರೆ ಫೋನ್ ಮುಖಾಂತರ ನಿಮ್ಮ ಮನೆ ಮುಂದೆ ಬಂದು TCಗಳು ಕೊಟ್ಟಾಕದಾವೆ. ಈ ಪ್ರಕಾರಗಳು ವ್ಯವಸ್ಥೆ. ಇವತ್ತು ಹಿಂದಿನ ಸಿಬ್ಬಂದಿಗಳಿಗೆ ಏನು ಪ್ರಮೋಷನ್ ಕೊಟ್ಟಿದ್ದೇವೆ ಅಂತಂದ್ರೆ ಸರ್ಕಾರ ಬಂದು ದುಡ್ಡು ಆ ಒಂದು ಸಿಬ್ಬಂದಿ ಕೊಡೋದ ತಾವು ಕೂಡ ಗುಳಂ ಮಾಡಿದಂಥ ಉದಾಹರಣೆಗಳು ಇದಾವೆ ನಿಮ್ಮ ಮುಂದೆ. ಅದನ್ನೇ ನಾನು ಭಾಳ ಹೇಳಬಾರ್ದು. ಅಂದ್ರೆ ಇಂಥವು ದುರಾಡಳಿತ, ಇಂಥ ದುರುಪಯೋಗ ಮಾಡಿದ್ದನ್ನು ನೀವು ನೋಡಿದ್ದಾದ್ರೆ ಇವತ್ತು ಇದೇ ಆಡಳಿತ ಮಂಡಳಿ ಮತ್ತೆ ಬೇಕೇನಪ್ಪ ಅಂತಾರೆ. ಇವತ್ತು ಅಂತಾರೆ ಯಾರಿದ್ರೂ ಹೊರಗಿನವ್ರು ಏನು ಬರಬಾರ್ದು, ನಮ್ಮ ತಾಲೂಕಿನವ್ರು ಇರಬೇಕು, ನಮ್ಮ ಇದರವ್ರು ಇರಬೇಕು. ಒಪ್ತೇನೆ ನಾನು ಕೂಡ. ಅದೇ ನಾನು ಹೇಳಿದ ಪ್ರಕಾರ ನಾವೇನು ಫಾರಿನ್ದಿಂದ ಬಂದಿಲ್ಲ, ಇಲ್ಲಿ ನಿಮ್ಮ ಜೊತೆಗೆ ಇದ್ದವ್ರಿದ್ದೀವು, ಇರೋರಿದ್ದೀವು, ನಿಮಗೆ ಸಹಕಾರ ಮಾಡ್ಲಿಕ್ಕೆ ಬಂದೇವು ಹೊರತು ನಾವೇನು ಆಳ್ಲಿಕ್ಕೆ ಬಂದಿರಲಿಲ್ಲ. ನಿಮ್ಮ ಜೊತೆ ಇದ್ದವ್ರು, ನಿಮ್ಮ ರೈತರು, ನಿಮ್ಮ ಮೆಂಬರ್ ನೀವು ಆಳತ್ತಿರ್ತೀವಿ. ಅಲ್ಲಿ ಕಷ್ಟ ಬಂದಾಗ ನಾವು ಸಹಕಾರ ಮಾಡೋಕೆ ಮಾತಾಡಿರ್ತೀವಿ. ಯಾವುದೇ ಪರಿಸ್ಥಿತಿಯಲ್ಲಿ ಈ ವಿದ್ಯುತ್ ಸಹಕಾರಿ ಸಂಘ ಉನ್ನತ ಮಟ್ಟಕ್ಕೆ ಹೋಗಬೇಕು. ಏನು ದೇಶದಲ್ಲಿ ಏಕೈಕ ಒಂದೇ ಸಂಸ್ಥೆ ಇದೆ, ಇದರ ಹೆಸರುವಾಸಿ ಆಗಬೇಕು. ಇದನ್ನು ಒಳ್ಳೆಯ ದೃಷ್ಟಿಯಿಂದ ನಡೆಸಬೇಕಾದ್ರೆ ಇದು ಎಲ್ಲರೂ ಕೂಡ ಸಹಕಾರ ಆಗಬೇಕು. ಅದೇ ಪ್ರಕಾರ ನೀವು DCC ಬ್ಯಾಂಕ್ ಕೂಡ ನೋಡಿರ್ಬೋದು. ಇವತ್ತು ಸುಮಾರು ದಿವಸದಿಂದ ಅಧ್ಯಕ್ಷಗಿರಿ ವಹಿಸಿದಂಥವರು ಇವತ್ತು ನಿರ್ದೇಶಕರಾಗಿ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಹುಕ್ಕೇರಿ ಭಾಗದಲ್ಲಿ ಬಹುತೇಕ ನೀವೆಲ್ಲ ಫ್ಯಾಕ್ಟ್ರಿ ಅವ್ರ ಕಡೆ ಅದ, ವಿದ್ಯುತ್ ಸಹಕಾರ ಸಂಘ ಅವ್ರ ಕಡೆ, DC ಬ್ಯಾಂಕ್ ಅದ, ನಮ್ಮ PKPS ಸೊಸೈಟಿ ಅವರು ಏನು ಫೇರ್ಬೌಂಡ್ ಮಾಡೋದು ಹೆಂಗಪ್ಪ ಅಂತ ಚಿಂತೆ ಮಾಡ್ತಿರ್ಬೇಕು ನೀವು. ಅದನ್ನು ಚಿಂತೆ ಮಾಡಬೇಡ, ಅದಕ್ಕೂ ಕೂಡ ನಾವು ಸಹಕಾರ ಮಾಡ್ತೀವಿ. ನಾವು ಇಬ್ಬರು ಅದೀವಿ. ಅದಕ್ಕೆ ನೀವು ಯಾರೂ ಕಾಳಜಿ ಮಾಡ್ತಕ್ಕಂಥ ಯಾವ ಸಂಸ್ಥೆಯವ್ರಿಗೆ ಏನೋ ಅಡಚಣೆ ಬಂದರೆ ಕೂಡ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ದವ್ರು ನಮ್ಮ ನಿರ್ದೇಶಕರುಗಳಿಗೆ ಹೋಗ್ಬೇಕು ಅನ್ನೋದು ಯಾವಾಗೂ ಕೂಡ ನಿಮ್ಗೆ ಅನಿಸೋದಿಲ್ಲ. ಅಥವಾ ಅದನ್ನೂ ಕೂಡ ಚುನಾವಣೆ ಮಾಡಿ ನೀವು ಯಾರಾದರೂ ಕ್ಯಾಂಡಿಡೇಟ್ ಕೊಟ್ಟರೆ ನೀವು ಆರಿಸಿ ಬರ್ತೀರಂತ ನಾನು ಇದನ್ನೂ ಹೇಳ್ತೀನಿ. ಅದನ್ನೇ ಏನು ವಿಚಾರ ಮಾಡೋದು ಕಾರಣ ಬೇಡ. ಆದ ಕಾರಣ PKPS ಸೊಸೈಟಿಯವರು ಇರ್ಬೋದು, ಅಥವಾ ಹಿರಣ್ಕೆ ಸಹಕಾರ ಸಂಘದ ಸದಸ್ಯರು ಇರ್ಬೋದು, ಅಥವಾ ವಿದ್ಯುತ್ ಸಹಕಾರ ಸಂಘದ ಸದಸ್ಯರು, ಈ ಹುಕ್ಕೇರಿ ಭಾಗದಲ್ಲಿ ವ್ಯವಸ್ಥಿತವಾಗಿ ಎಲ್ಲ ಆಗಬೇಕಾದ್ರೆ ಇವತ್ತು ಹೊಸ ಒಂದು ಪ್ಯಾನಲ್ ಏನು ಇವತ್ತು ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು, ನಾವಿರ್ಬೋದು, ಸತೀಶನ ಜಾರಕಿಹೊಳಿ ಇರ್ಬೋದು, ಎಲ್ಲರ ನೇತೃತ್ವದಲ್ಲಿ. ಯಾಕಂದ್ರೆ ಅವರ ಮಣ್ಣು ನಾಂದೇ ಹಿಡಿದಾರೆ ನೋಡಿರ್ಬೋದು ನೀವು. ಸಹಕಾರ ಸಂಘದಲ್ಲಿ ಯಾವುದೂ ಒಂದು ಪಕ್ಷಪಾತ ಇಲ್ಲ ಅನ್ನೋದು ನಾವರೇ ಎಲ್ಲಿದ್ದಾವೆ ಅನ್ನೋಕಿದೆವು. ಆದರೆ ನಾವು ಬಂದ್ರೆ ಮಾತ್ರ ನಿಮ್ಮ ಪಕ್ಷಪಾತ ಕಾಣಿಸ್ತದೆ. ನೀವು ಮಾತ್ರ ಏನು ಬೇಕಾದ್ ಮಾಡ್ಬೋದು. ಇನ್ನೂವರೆಗೆ ಮಾಡ್ಕೋತ ಬಂದಿರಿ. ಈಗೇನೋ ಜನ ಸ್ವಲ್ಪ ಎಚ್ಚರಿಕೆ ಆಗ್ಯದ ಅಂತ ಅನಿಸ್ತದೆ. ನಮ್ಮ ಹುಕ್ಕೇರಿ ತಾಲೂಕಿನವ್ರು ಬಹುತೇಕ ಭಾಳಷ್ಟು ಎಚ್ಚರಿಕೆ ಆಗಿದ್ದೀರಿ. ನಮ್ಮ ಜೊತೆಗಿರ್ತೀವಿ. ಆದ ಕಾರಣ ಹೆಚ್ಚಿಗೆ ಏನು ಹೇಳ್ದನ ಸುಮಾರು 62 ಹಳ್ಳಿಗಳಿಗೆ 142 ಪೋಲ್ಗಳನ್ನು ಹಾಕುವವರೆಗೆ 748 ಮನೆಗಳಿಗೆ ಕೆಲಸ ಪ್ರಾರಂಭ ಆಗಿದೆ. ಈಗಾಗಲೇ 1 ಅಥವಾ 2 ಪೋಲ್ ಹಚ್ಚಿದೆ. ಯಾಕಂದ್ರೆ ಇಂಥವು 30 ವರ್ಷ ಆದ್ರೂ ಮಾಡಿದ್ದಿಲ್ಲ.
ನಾವು ಭೇಟಿ ಆದಾಗ ನಮ್ಗೆ ಈ ಮಂಡಳಿ ಎಲ್ಲ ಬಂದಾಗ ಹೇಳ್ತಿದ್ದೆವು ನಾವು, ಚಿಕ್ಕೋಡಿ ನಿಪ್ಪಾಣಿಯಲ್ಲಿ ಈಗಾಗಲೇ ನಿರಂತರ ಜೊತೆ ಆಗಿ ಹಳೆ ಮಾತಾಯಿತು. ನಿಮ್ಮಲ್ಲಿ ಸಹಕಾರಿ ಸಂಸ್ಥೆ ಇದು ಯಾಕೆ ಆಗಿಲ್ಲಪ್ಪ ಅಂತ ವಿಚಾರ ಮಾಡ್ತಿದ್ದೆ. ಅವರು ವಿಚಾರ ತಲೆ ಹಿಡ್ಕೊತಿದ್ರು. ಆದ ಕಾರಣ ಇದನ್ನು ಮುಂದೆ ಸತೀಶ್ ಜಾರಕಿಹೊಳಿ ಅವ್ರ ಮುಂದೆ ಹೇಳಿದಾಗ ಅವರು ಕೂಡ ಒಂದು ಸೊಲ್ಯೂಷನ್ ಕೊಟ್ಟರು. ಅದರ ನಂತರ ಅವರು ಕೂಡ ಈ ಭಾಗದಲ್ಲಿ ತಿರುಗಾಡಿ ಎಲ್ಲರೂ ಕೂಡ ಹೇಳಿದರು. ಆದ ಕಾರಣ ಇವತ್ತು ಎಮ್ಕನಮಡಿ ಕ್ಷೇತ್ರ ಇರ್ಬೋದು, ಹುಕ್ಕೇರಿ ಕ್ಷೇತ್ರ ಇರ್ಬೋದು. ಏಕೆಂದರೆ ಹುಕ್ಕೇರಿ ತಾಲೂಕಿನಲ್ಲಿ ಒಂದು ಸಹಕಾರಿ ಪರ್ವ, ಸಹಕಾರಿ ಒಂದು ಧ್ವಜವನ್ನು ಮತ್ತೆ ಹಾರಿಸ್ಬೇಕಂತ ಕೇಳಿ ನಾನು 4 ಮಾತು ಮುಗಿಸ್ತೇನೆ. ನಮಸ್ಕಾರ. ಅಲ್ಲಿ ಮತ್ತೊಂದು PKP ಟರ್ನ್ ಓವರ್ದು ಹೇಳ್ತಂದರು. ಅದಕ್ಕೇನು ಅಂಜಕ್ಕೆ ಹೋಗ್ಬೇಡ್ರಿ ನೀವು. ಏನು ಹಿಂದಿನವ್ರ ಖರ್ಚು ಏನು ಮಾಡ್ತಿದ್ದಿಲ್ಲ ಅದರ ಅರ್ಧ ಕಿಮ್ಮತ್ತಾಗ ನೀವು ಮಾಡಿಕೊಡ್ತೀವಿ. ಸಮಯ ಕಡಿಮೆ ಕೊಟ್ಟಿದ್ರು ನಾವೆಲ್ಲ ಮುಖಂಡರಿಗೆ. 2-3 ದಿವಸನಾಗ ತಾವು ಸಭೆ ಮಾಡ್ಬೇಕಂದಾಗ ಅವ್ರು ಹೇರು ಇನ್ನೂ ಸ್ವಲ್ಪ ಟೈಮ್ ಕೊಡ್ರಿ, 8 ತಾರೀಕು ನಾವು ಸಭೆ ಮಾಡೋಣ ತಂದ್ರೆ ಅವರು ಬೇಡ, ಯಾಕಂದ್ರೆ ಟೈಮ್ ಇಲ್ಲ, ಈಗ ಮಾಡೋಣ ಅಂದದಕ್ಕೆ ನಾವು ಅನ್ನಸಾಬ್ ಜೊಲ್ಲೆ ಅವರು ಹೇಳಿದ ನಂತರ ಇಷ್ಟೊಂದು ಸಭೆಯಲ್ಲಿ ಇಷ್ಟೊಂದು ಸಂಖ್ಯೆ ಕೂಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಕ್ಕಾಗಿ ವೇದಿಕೆ ಮೇಲಿದಂತೆ ಎಲ್ಲ ಮುಖಂಡರಿಗೆ ತಮಗೆ ಅನಂತ ಕೋಟಿ ಧನ್ಯವಾದಗಳು. ಯಾಕಂದ್ರೆ ತಾವೆಲ್ಲರೂ ಬರ್ತಿರಲಿಲ್ಲ ಆಮೇಲೆ ಅನ್ಕೊಂತಿದ್ದೆ, ನಾವು ಬರ್ತಿರಲಿಲ್ಲ ಆಮೇಲೆ ಮತ್ತು ಖಾಲಿ ಕುರ್ಚಿಯಾಗಿ ಭಾಷಣ ಮಾಡಿ ಹೋಗೋದಾಗ್ತೈತೆ ಮತ್ತು ನಾವು ಹಂಗೆ ಅನ್ಕೊಂತಿದ್ವು. ಅದಕ್ಕೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇಷ್ಟೊಂದು ಸಂಖ್ಯೆ ಕೂಡಿಸಿದ್ರಿ, ಭಾಳ ಖುಷಿ ಆಯಿತು. ಅದಕ್ಕೆ ನಾವೆಲ್ಲ ಬಂದಿದ್ದ ಉದ್ದೇಶ ಅಂದ್ರೆ ಇಲ್ಲಿ ಬಂದು ಯಾರನ್ನೋ ಟೀಕಾ ಮಾಡಬೇಕು ಅಥವಾ ಯಾರನ್ನ ಬೇಯಬೇಕಂತ ಯಾವ ಉದ್ದೇಶದಿಂದ ನಾವು ಬಂದಿಲ್ಲ, ಮತ್ತು ಯಾರನ್ನೋ ಟೀಕಾನೂ ಮಾಡೋದಿಲ್ಲ, ಯಾರನ್ನೂ ಬೇಯೋದಿಲ್ಲ. ಕೆಲವೊಂದು ಹಿಂದೆ ಆದಂಥ ಘಟನೆನ ತಮ್ಮ ಮುಖಾಂತರ, ಮಾಧ್ಯಮ ಸ್ನೇಹಿತರ ಮುಖಾಂತರ ಹುಕ್ಕೇರಿ ತಾಲೂಕಿನ ಜನತೆಗೆ ತಿಳಿಸಬೇಕಂತ ಬಂದಿದ್ದೆ. ಯಾಕಂದ್ರೆ ನಿಮಗೆ ಹಿಂದಿನ ಕೆಲವೊಂದು ವಿಚಾರ ನಾವು ಹೇಳಲೇಬೇಕಾಗ್ತೈತೆ. ಸುಮಾರು 2015ರಲ್ಲಿ DCC ಬ್ಯಾಂಕಿಗೆ ಚುನಾವಣೆ ನಡೀತಿದೆ. ಆವಾಗ 3 ಗುಂಪಾಗಿದ್ದು, ಒಂದು ಲಕ್ಷ್ಮಣ್ ಸವದಿ ಅವ್ರದ್ದು, ಒಂದು ಉಮೇಶ್ ಕತ್ತಿ ಅವ್ರದ್ದು, ಒಂದು ಜಾರಕಿಹೊಳಿ ಅವ್ರದ್ದು, 3 ಗುಂಪಾಗಿ ಚುನಾವಣೆ ನಡೀತು. ತಾವೆಲ್ಲ ಪತ್ರಿಕೆಯಲ್ಲಿ ಓದಿರ್ತೀರಿ, ತಾವು ನೋಡಿರ್ತೀರಿ. ಚುನಾವಣೆ ನಡೆದಾಗ ಆವಾಗ 3 ಗುಂಪಾಗಿ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಜಗಳ ಆಯ್ತು. ಯಾರು ಅಧ್ಯಕ್ಷ ಆಗಬೇಕು, ಯಾರು ಅಂತೇಳಿ. ಅದಕ್ಕೆ ನಮ್ಮ ಕಡೆ 7 ಮಂದಿ ಡೈರೆಕ್ಟ್ ಇಟ್ಕೊಂಡು ನಾವು ಕೂತವ್ರಿ. 8 ಮಂದಿನೂ ಲಕ್ಷ್ಮಣ್ ಸವದಿ ಅವ್ರು ಇಟ್ಕೊಂಡ್ರೆ. 2 ಸೀಟು ಮಾನ್ಯ ರಮೇಶ್ ಕತ್ತಿ ಅವರು, ಆನಂದ್ ಮಾಮ್ನಿಯವರು, ಅವ್ರು ಇಬ್ಬರು 2 ಕಡೆ ಉಳಿದ್ರೆ. ಹಿಂಗಾಗಿ ಕೂತು ಅಧ್ಯಕ್ಷರ ದೊಡ್ಡ ಪ್ರಮಾಣ ಜಗಳ ನಡೆದು ಯಾರು ಆಗ್ಬೇಕಂದಾಗ ಸೊ ನಾವು ಹೇಳಿದ್ದು ಮೊದಲ, ಯಾಕಂದ್ರೆ ಉಮೇಶ್ ಕತ್ತಿ ಅವ್ರು ಇವತ್ತಿಲ್ಲ, ಅವ್ರಿಗೆ ನಾವು ಹೇಳಿದ್ದು ಯಾಕಂದ್ರೆ ನಾವತ್ತಿ ಯಾರು ಅಧ್ಯಕ್ಷ ಅವಲ್ಲ, ಉಪಾಧ್ಯಕ್ಷ ನಮ್ದತಿ, ಅಧ್ಯಕ್ಷ ಅವ್ರು ಆಗೋದು ಬೇಡ, ನಮ್ಮ ಕಡೆ ಯಾರು ಬರ್ತೀರೋ ಅವ್ರನ್ನ ಅಧ್ಯಕ್ಷ ಮಾಡ್ತಂದವ್ರೆ. ಆವಾಗ ಸೊ ರಮೇಶ್ ಕತ್ತಿ ಅವರು, ಆನಂದ್ ಮಾಮ್ನಿಯವ್ರು ಇಬ್ಬರ ಉಳಿದ್ಬಿಟ್ರು. ಲಕ್ಷ್ಮಣ್ ಸಹೋದರ, ಅನ್ನಸಾಬ್ ಜೊಲ್ಲೆಯವ್ರು 8 ಮಂದಿ ಅವರೊಂದು ಗುಂಪಾಗಿ ಬೇರೆ ಹೋಗಿಬಿಟ್ರು. ಅವ್ರೆ 7 ಮಂದಿ ನಾವು ಸಂಖ್ಯೆ ಮಾಡಿದವ್ರು ನಾವು ಕೂತು. ಉಮೇಶ್ ಸಾವ್ಕಾರ ಫೋನ್ ಮಾಡಿದ್ರು, ಬಾಲಚಂದ್ರ ನಮ್ಮನ್ನೆಲ್ಲ ಕೈ ಕೊಟ್ಟು ಹೋದ್ರ ಅವ್ರಂತ. ನಾ ಮೊದಲೇ ಹೇಳಿನಿಲ್ಲತ್ತೆ ಇನ್ನು. ಅದಕ್ಕೆ ಹೋದ್ರೆ ಅಂದ್ಕೂಲೆ ಅದಕ್ಕೆ ನಾವು ಇದು ಏನೂ ಚಿಂತಿಲ್ಲ. ಆಮ್ಯಾಗ ಆನಂದ್ ಮಾಮ್ನಿಯವರು ಸೂಚಕರಾದ ರಮೇಶ್ ಕತ್ತಿ ಅವ್ರಿಗೆ. ಇನ್ನೊಬ್ಬರು ಸೂಚಕರಾಗಿ ಅವ್ರು ಕ್ಯಾಂಡಿಡೇಟ್ ಹಾಕಿಲ್ಲ. ಇನ್ನೊಬ್ಬರು ಸೂಚಕರು ಯಾರಾದ್ರೆ ಅಂದರೆ ಅನ್ನಸಾಬ್ ಜೊಲ್ಲೆ ಆದ್ರೆ ಸೂಚಕರಾದ್ರೆ ಅವ್ರಿಗೆ. ಸೂಚಕರಾದರು ಅವಾಗ ಅವ್ರಿಗೆ ನಾಮಿನೇಷನ್ ಹಾಕ ಸೂಚಕರಾಗಿ ಅನ್ನಸಾಬ್ ಜೊಲ್ಲೆ ಅವ್ರು ಕೈ ಕೊಟ್ಟು ಆ ಕಡೆ ಹೋಗಿಬಿಟ್ರು ಲಕ್ಷ್ಮಣ್ ಸವದಿ ಅವ್ರ ಕಡೆ. ಇವರು ಆ ಕಡೆ ಹೋಗಿಬಿಟ್ರು. ಆಮ್ಯಾಗ ಅವ್ರ ಕಡೆ ಇಬ್ಬರು ಆದ್ರೆ ಅವ್ರ. ಅದಕ್ಕೆ ಅವಾಗ ನಾವೆಲ್ಲರೂ ಕೂಡಿ ನಾವು ಹೇಳಿದ್ವು, ಹೋಗೋರಕ ನೀವು ಬರ್ರಿ, ನಾವು ಒಟ್ಟು ಏನಾರು ಮಾಡೋಣತ್ತೆ ಇದು. ಅವ್ರು ಇಬ್ಬರು ಬಂದರು, ನಾವು 7 ಮಂದಿ ಕೂಡಿ 9 ಮಂದಿ. ಅದು ದೊಡ್ಡ ಪ್ರಮಾಣದಾಗ ಇಲ್ಲ ಅಂದ್ರೆ ವೋಟಿಂಗ್ ಆಯ್ತು. ಯಾರು ಗೆಲ್ತಾರೆ ಯಾರು ಒಟ್ಟೆ ಗೊತ್ತಾಯ್ತು. ಯಾಕಂದ್ರೆ ಒಂದೇ ಹೋಟ್ ಮ್ಯಾಗ ಫರಕ್ ಇತ್ತು. ಅಂದ್ರೆ ಮತದಾನ ಆಯಿತು, ವೋಟಿಂಗ್ ನಡೀತಾರೆ. ನಡೆದ ನಂತರ ಲಕ್ಷ್ಮಣ್ ಸವದಿಯವ್ರಿಗೆ 8 ಓಟ್ ಬಿದ್ದು, ರಮೇಶ್ ಕತ್ತಿಯವ್ರಿಗೆ 9 ಓಟ್ ಬಿದ್ದು, 1 ಹೋಟ್ಲಿಗೆ ಗೆದ್ರೆ. ಆವಾಗ ಅದಕ್ಕೆ ಅಲ್ಲಿಂದ ಇಲ್ಲಿವರೆಗೆ 9 ವರ್ಷದೊಳಗೆ ರಮೇಶ್ ಕತ್ತಿಯವ್ರಿಗೆ DCC ಬ್ಯಾಂಕ್ ಅಧ್ಯಕ್ಷ ಮಾಡೋಕೆ ನಾವು ಎಲ್ಲ ಸಹಕಾರ ಕೊಟ್ಟಿದ್ದು. ಎಲ್ಲ ಸಹಕಾರ ಕೊಟ್ಟು ನೀವು ಚಲೋ ಹಂಗೆ ಬ್ಯಾಂಕ್ ನಡೆಸ್ಬೈರಿ ಅಂತೇಳಿ. ಅದಕ್ಕೆ ಈ ವಿಷಯ ಯಾಕೆ ಹೇಳ್ತೇನೆಂದ್ರೆ 9 ವರ್ಷ ಸಹಕಾರ ಕೊಟ್ಟಾಗೂ ಜಾರಕಿಹೊಳಿ ಚಲೋ, ಅವ್ರಿಗೆ ವಿರೋಧ ಮಾಡಿದಾಗ ಜಾರಕಿಹೊಳಿ ಕೆಟ್ಟ, ಹೊರಗಿನವ್ರು ಅನ್ನೋದು. ಈಗ ನಾವು ಹೊರಗಿನವ್ರ, ಆವಾಗ ಒಳಗಿನವ್ರ. 9 ವರ್ಷ ನಾವೆಲ್ಲರೂ ಒಳಗಿನವ್ರು. ಅಂದ್ರೆ ಅವಾಗ 9 ವರ್ಷ ಅಗದಿ ಬಾಲಚಂದ್ರ ಚಲೋ, ರಮೇಶ್ ಚಲೋ, ಸತೀಶ್ ಸಾವ್ಕಾರ ಚಲೋ. ಅವಾಗ ಹಂಗಂದ್ರು. ಈಗ ನಾವು ಸ್ವಲ್ಪ ಅವ್ರಿಗೆ ವಿರೋಧ ಆತಂದ್ರೆ ನಮ್ಮನ್ನು ಬೇಕೋತ್ ಹೋಗ್ತಾರೆ. ಅಂದರೆ ಇದನ್ನೇನು ಮಾಡ್ಬೇಕು, ನೀವು ಹುಕ್ಕೇರಿ ತಾಲೂಕು ಜನ ನೀವೇ ನಿರ್ಧಾರ ಮಾಡ್ಬೇಕು. ಹಂಗೆ ನಾವು ಹೊರಗಿನವರು ಒಳಗಿನವರು ಅಥವಾ ಎಲ್ಲರ ಜೊತೆ ಇರೋರು ಅನ್ನೋದನ್ನ ತಾವು ನಿರ್ಧಾರ ಮಾಡ್ಬೇಕಂತೇಳಿ ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಈ ವಿಷಯ ಹೇಳಕ್ಕೆ ಬಂದಿದ್ದೆ ನಾ. ಯಾಕಂದ್ರೆ ಅಂದ್ರೆ ನಿಮ್ಮ ತಾಲೂಕು ಜನತೆಗೂ ಗೊತ್ತಾಗಬೇಕು. ನಾವೆಲ್ಲ ಸಹಕಾರ ಕೊಟ್ಟು ಅವ್ರಿಗೆ ಇಟ್ಟೊಂದು ಶಕ್ತಿಶಾಲಿ ತುಂಬಿಸಿ ಅವತ್ತು ಅಕಸ್ಮಾತ್ ರಮೇಶ್ ಕತ್ತಿ ಅವರು ಅಧ್ಯಕ್ಷ ಆಗ್ತಿರಕಿಲ್ಲ ಅಂದ್ರೆ ಇವತ್ತಿನ ತನಕ ಆಗ್ತಿರಕಿಲ್ಲ. ಲಕ್ಷ್ಮಣ್ ಸವದಿ ಅವರೇ ಅಧ್ಯಕ್ಷ ಆಗಿರ್ತಾರೆ. 10 ವರ್ಷ ಅವರೇ ಇರ್ತಿದ್ರೆ ನಾವು ಆದರೂ ಅವ್ರನ್ನೇ ಮಾಡೋಣ ಉಮೇಶ್ ಸಾವ್ಕಾರ ಹೇಳಿದ್ದಕ್ಕಂತೇಳಿ ನಾವು ಇಷ್ಟೆಲ್ಲ ಪ್ರಾಮಾಣಿಕ ಮಾಡಿ ಎಲ್ಲ ಕೆಲಸ ಮಾಡಿದ್ರು. ಅವರೆಲ್ಲ ಕೆಲವೊಂದು ಸಲ ತಪ್ಪುಗಳಾದ ಕೇಸ್ ಹಿಂಗೆಲ್ಲ ಆ ಕೇಸ್ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದಕ್ಕೆ ನಾವೆಲ್ಲರೂ DCC ಬ್ಯಾಂಕ್ ವಿಚಾರ ನಿಮ್ಮ ಗಮನಕ್ಕೆ ಇರಲಿ. ನಾವು ಏನೇನು ಮಾಡಿದ್ವಿ ಅಂತ ಹೇಳಕ್ಕೆ ಮಾಡಿದ್ವಿ. ಅದಕ್ಕೆ ನಾವೆಲ್ಲ ಅಂದರೆ ಜನ ಏನು ಮಾಡ್ತಾರೆ ರಾಜಕಾರಣದಾಗ, ನಾವು ಅವ್ರ ಜೊತೆ ಚಲೋ ಇದ್ದಾಗ ಚಲೋ ಆತಾರೆ, ನಾವೇನಾದ್ರು ವಿರೋಧ ಆದ ಬೇಕೋತ್ ಹೋಗ್ತಾರೆ. ಅದು ರಾಜಕೀಯ ವ್ಯವಸ್ಥೆ ಹಂಗೈತಿ. ಅದಕ್ಕೆ ಇದೆಲ್ಲ ತಮ್ಮ ಗಮನಕ್ಕೆ ಇರಲಿ ಅಂತೇಳಿ ತಮಗೆ ಈ ವಿಷಯನ 10 ವರ್ಷ ಇದ್ದಂಥ ವಿಷಯನ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ.
ಅದ್ರ ಜೊತೆಗೆ ಇವತ್ತು ನಾವು ಹುಕ್ಕೇರಿ ಅಥವಾ ಶಂಕೇಶ್ವರ ಭಾಗದ ಬೆಳೆದು ಭಾಷಣ ಮಾಡಿ ಚುನಾವಣೆ ಯಾಕೆ ಮಾಡ್ತಾಯಿದ್ವಿ, ಯಾಕೆ ಬಂದು ಅಂದರೆ ತಮಗೆಲ್ಲ ಗೊತ್ತಿರ್ಬೋದು. ಈ ವಿದ್ಯುತ್ ಸಹಕಾರಿ ಸಂಘದ ಯಾಕಂದ್ರೆ ಸುಮಾರು 6 ಜನ ಡೈರೆಕ್ಟರ್ ಎಲ್ಲರೂ ಕೂತಾರೆ, ಜಯಗೌಡರು, ಶಶಿರಾಜ್ ಪಾಟೀಲ್ ಅವರು ಎಲ್ಲರೂ ಕೂತಾರೆ. ಈ 6 ಜನ ಅವ್ರು ಬ್ಯಾಡ ಅಂತೇಳಿ ನಮ್ಮ ಕಡೆ ಬಂದ್ರೆ ನಾವು ನಿಮಗೆ ಯಾರಿಗೂ ಬಾ ಅಂತೇಳಿ ಯಾರನ್ನೂ ಕರೆದಿಲ್ಲ. ಇಲ್ಲಪ್ಪ ಅವ್ರ ಜೊತೆ ನಮ್ಮ ಹೊಂದಾಣಿಕೆ ಆಗಿಲ್ಲ ಅವರ ನಮ್ಮ ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಕಡೆ ಬಂದ್ರು. ಅವರು ಬಂದ ನಂತರೂ ಮತ್ತಿನ್ನವ್ರು ಬಂದ್ರೆ ಅಂದ್ಕೊಳ್ಳಿ ಮತ್ತೆಲ್ಲ ಒಳ್ಳೇದು ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಳಿದ್ರು. ಆಯಿತು ಒಳ್ಳೇದಾಗುವಂಗತ್ತಂದ್ರೆ ಎಲ್ಲರೂ ಕೂಡಿ ಎಮ್ಕನ್ ಮಾಡ್ಯವ್ರು 5 ಮಂದಿ ಅದಾರು, ಇವರೆಲ್ಲ ಸೇರಿ ನೀವು ಮಾಡ್ರಿ ಅಂತಂದರು. ಎಲ್ಲ ಕೂಡಿಕೆ ಜಯಗೌಡರನ್ನ ಅಧ್ಯಕ್ಷ ಮಾಡಿದ್ವು. ಅದಕ್ಕೆ ಈಗ ನಾವು ಯಾಕೆ ಇಲ್ಲಿ ಬಂದು ಇದನ್ನು ಗಟ್ಟಿಯಾಗಿ ಚುನಾವಣೆ ಮಾಡತ್ತಂದ್ರೆ ಈ 6 ಜನ ನಮ್ಮನ್ನು ನಂಬಿ ಬಂದಾರ. ನಾವು ಅಕಸ್ಮಾತ್ ಇವ್ರನ್ನ ಕೈ ಬಿಟ್ಟು ಮೋಸ ಮಾಡಿದ್ರೆ ದೇವರನ್ನು ಮೆಚ್ಚೋದಿಲ್ಲ ನಮಗೆ. ಅದಕ್ಕೆ ದೇವರು ಮೆಚ್ಚೋದಿಲ್ಲ. ಯಾಕಂದ್ರೆ ನೋಡಪ್ಪ ಕೆಲಸ ಇದ್ದಾಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಜಾರಕಿಹೊಳಿ ಅವರು ಇವ್ರನ್ನ ಉಪಯೋಗ ಮಾಡ್ಕೊಂಡ್ರು, ಆಮೇಲೆ ಕೈ ಬಿಟ್ರು ಅಂತೇಳಿ. ಇವತ್ತು ನಮ್ಮದು ಬೇಕಾದಾದರೂ ಇವ್ರು 6 ಮಂದಿಗೆ ನಮ್ಮದು ಆ ಗುಂಪಿನಾಗ ಇವರೇ ಕ್ಯಾಂಡಿಡೇಟ್ ಆಗವ್ರೆ. ಇನ್ನು 5 ಮಂದಿ ಉಳಿದವ್ರು ಹೊಸ ಕ್ಯಾಂಡಿಡೇಟ್ ಮಾಡ್ತೀವಿ. ದಯಮಾಡಿ ಅವ್ರಿಗೆಲ್ಲ ನೀವು ಸಹಕಾರ ಕೊಡಬೇಕಂತ ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ಈಗ ನಾವು ಇವ್ರ ಸಂಬಂಧ ನಾವು ಚುನಾವಣೆ ಮಾಡೋರು. ಯಾಕಂದ್ರೆ ನಂಬಿ ಬಂದಂಥವ್ನು ಯಾರನ್ನೂ ಮೋಸ ಮಾಡಬಾರ್ದು, ಕೈ ಬಿಡಬಾರ್ದು. ಅದಕ್ಕೆ ಯಾಕಂದ್ರೆ ಈಗಿನ ರಾಜಕಾರಣದೊಳಗೆ ಮುಂಜಾನೆ ಒಂದು ಮಾತಾಡ್ತಾರೆ, ಸಂಜೆಗೆ ಒಂದು ಹಂಗೆ ಆಗಬಾರ್ದು. ಇವ್ರು ಯಾಕಂದ್ರೆ ನಾಳೆ ಶಾಶ್ವತವಾಗಿ ಪಾಪ ನಮ್ಮ ನಂಬಿ ಬಂದಿದ್ದಕ್ಕೆ ಇವ್ರಿಗೋಸ್ಕರ ಇವ್ರು 6 ಮಂದಿ ಎಮ್ಕನ್ ಮಾಡ್ಯವ್ರು ಐತೆ, ಅವ್ರು ಆರಾಮಾಗಿರ್ತಾರೆ. ಅವ್ರಿಗೆ ಉಸ್ತುವಾರಿ ಮಂತ್ರಿ ಅವ್ರು ಅದಾರು, ಅವ್ರು ಇಲೆಕ್ಷನ್ ಮಾಡೇ ಮಾಡ್ತಾರೆ ಅವ್ರು. ಅದಕ್ಕೆ ಹುಕ್ಕೇರಿ ಭಾಗದಾಗ ಅದಕ್ಕೆ ಇವ್ರು ನಾವು ಕೈ ಬಿಡಂಗಿಲ್ಲ. ಇವ್ರಿಗೋಸ್ಕರ ಚುನಾವಣೆ ಮಾಡ್ತೇವೆ. ಅದು ಏನು ಬೇಕಾದ ನಮಗೆ ತ್ರಾಸಾದರೂ ನಾವು ಚುನಾವಣೆ ಮಾಡಬೇಕು, ಅನಿವಾರ್ಯತೆ ಇದೆ, ನಾವು ಮಾಡ್ತೀವಿ. ಅದಕ್ಕೆ ಇದಕ್ಕೋಸ್ಕರ ನಾವು ಚುನಾವಣೆ ಮಾಡ್ತೇವೆ. ಯಾರು ವಿರುದ್ಧ ಮಾಡಬೇಕು ಅಥವಾ ನಾವು ಯಾರು ವಿರುದ್ಧ ಅಂತ ಮಾಡತ್ತಿಲ್ಲ. ನಮ್ಮನ್ನು ನಂಬಿದ ಬಂದಂಥ ಜನಕ್ಕೆ ನಾವು ಕೈ ಬಿಡಬಾರ್ದು. ಮತ್ತು ಹುಕ್ಕೇರಿ ಭಾಗದಲ್ಲಿರುವಂಥ ಇಡೀ ಹುಕ್ಕೇರಿ ಭಾಗ ಮತ್ತು ಎಮ್ಕನ್ಮಡಿ ಕ್ಷೇತ್ರದಲ್ಲಿರುವಂಥ ರೈತರಿಗೆ ವಿದ್ಯುತ್ ಸಹಕಾರಿ ಸಂಘದಿಂದ ಮುಂದಿನ ದಿನಮಾನದಲ್ಲಿ ಇನ್ನೂ ಒಳ್ಳೆಯದಾಗಬೇಕು. ನೀವು ಅವರಿಗೆಲ್ಲ 30 ವರ್ಷ ಅಧಿಕಾರ ಕೊಟ್ಟಿದ್ದೀರಿ, ನಮಗೊಂದು 5 ವರ್ಷ ಮಾಡಕ್ಕೆ ಕೊಡ್ರಿ. ನಮಗೂ ಅಣ್ಣಾ ಸಾಹೇಬ್ ಜೊಲ್ಲೆಗೂ ಸತೀಶ್ ಜಾರಕಿಹೊಳಿ 5 ವರ್ಷ ನಮಗೂ ಒಂದು ಸಲ ಆಡಳಿತ ನಡ್ಸಕ್ಕೆ ಕೊಡ್ರಿ. ನಾವು ಅವ್ರಿಗೆ ಚಲೋ ಕೆಲಸ ಮಾಡಿ ತೋರಿಸ್ತೀವಿ. ಅಕಸ್ಮಾತ್ ಮಾಡೋದಿಲ್ಲ ಅಂದರೆ ನಮ್ಮನ್ನು ಬದಲಾವಣೆ ಮಾಡುವಂಥ ಶಕ್ತಿ ದೇವ್ರು ನಿಮಗೆ ಕೊಡ್ತಾನೆ. ನೀವು ಬೇಕಾದಾಗ ಬದಲಾವಣೆ ಮಾಡೋದು. ಅದಕ್ಕೆ ಈ ಎಲ್ಲ ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಚುನಾವಣೆ ಮಾಡ್ತಾಯಿದ್ದೀವಿ. ಅದನ್ನು ಬಿಟ್ಟು ನಮ್ಮ ಬೇರೆ ಯಾವುದೂ ಉದ್ದೇಶ ಇಲ್ಲ. ಅದಕ್ಕೆ ಇದಾಗ ಅಣ್ಣಾ ಸಾಹೇಬ್ ಜೊಲ್ಲೆ ಈ ನಮ್ಮ ಹುಕ್ಕೇರಿ ತಾಲೂಕು ವಿದ್ಯುತ್ ಸಹಕಾರ ಸಂಘ ನಮ್ಮ ಅಂದರೆ ಚುನಾವಣೆ ಪ್ಯಾನೆಲ್ ಹೆಸರು ದಿವಂಗತ ಅಪ್ಪನಗೌಡ ಪಾಟೀಲ್ ಹೆಸರು ಮೇಲೆ ನಾವು ಚುನಾವಣೆ ಮಾಡೋರು. ಆ ಸಹಕಾರಿ ಪ್ಯಾನಲ್ಲು ಅಥವಾ ನಮ್ಮ BJP ಅವ್ರು ಇರ್ತಾರೋ, ಕಾಂಗ್ರೆಸ್ ಅವ್ರು ಇರ್ತಾರೋ, JDS ಇರ್ತಾರೋ, MES ಇರ್ತಾರೋ, ಎಲ್ಲರನ್ನೂ ತೊಗೊಂಡಿದ್ದಕ್ಕೆ. ಯಾಕಂದ್ರೆ ಸಹಕಾರ ಅಂದರೆ ಪಕ್ಷ ಇಲ್ಲ, ಜಾತಿ ಇಲ್ಲ, ಎಲ್ಲರನ್ನೂ ಜಾತ್ಯತೀತವಾಗಿ ಕರ್ಕೊಂಡೋಗಿ ಈ ಚುನಾವಣೆ ಗಟ್ಟಿಯಾಗಿ ಈ ಚುನಾವಣೆ ಮಾಡ್ತೀವಿ. ದಯಮಾಡಿ ಇದೊಂದು ಅವಕಾಶ ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋಬೇಕಂತ ನಾವು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಇವತ್ತು ಶಂಕೇಶ್ವರ ಬಂದು ತಮ್ಮ ಜೊತೆ ನಾವು ಮಾತಾಡ್ತಾ ಇದ್ವಿ. ಯಾಕಂದ್ರೆ ನಮ್ಗೆ ಭಾಳ ಖುಷಿ ಆಯ್ತು. ಯಾಕಂದ್ರೆ ನನಗೆ ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಎಲ್ಲ ಬೇರೆ ಬೇರೆ ಪಕ್ಷದವರು ಎಲ್ಲ ಸಹಕಾರ ಸಂಘ ನೀವು ಎಲ್ಲ ಇಷ್ಟು ಸಂಖ್ಯೆಯಲ್ಲಿ ದೊಡ್ಡ ಬಂದಿದ್ರೆ ಅಂದ್ರೆ ನಮಗೆ ಭಾಳ ಖುಷಿ ಆಯಿತು. ಅದಕ್ಕೆ ನಾವು ಯಾಕಂದರೆ ಮುಂದಿನ ದಿನಮಾನದಲ್ಲಿ ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಳ್ಕೊಂಡು ಅಣ್ಣಾ ಸಾಹೇಬ್ ಜೊಲ್ಲೆ ನಾವು ನಮ್ಮ ಚಿಕ್ಕೋಡಿ ಮತ್ತು ಶಂಕೇಶ್ವರ ಭಾಗದ ಎಲ್ಲ ಮುಖಂಡರು ಸೇರ್ಕೊಂಡು ಎಲಿ ಮುನ್ನೋಳಿಗೋ, ಶಂಕೇಶ್ವರ್ಗೋ, ಹುಕ್ಕೇರಿಗೋ ಎಲ್ಲಿ ಹೇಳ್ತಾರೆ ಒಂದು ಆಗಸ್ಟ್ 15 ಸಾಧ್ಯ ದೊಡ್ಡ ಪ್ರಮಾಣದಲ್ಲಿ ಒಂದು 10,000 ಸಂಖ್ಯೆ ಕೂಡಿ ಬೃಹತ್ ಒಂದು ರ್ಯಾಲಿ ಮಾಡ್ಬೇಕಂತ ಒಂದು ವಿಚಾರ ಇಟ್ಕೊಂಡಿವಿ. ಅದಕ್ಕೂ ಎಲ್ಲರೂ ಸಹ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಿ ಅಂದರೆ ನಾವು ಶುರು ಮಾಡಿದ್ವಿ. ಇವತ್ತಿಂದ ನಮ್ಮ ಅಂದರೆ ವಿದ್ಯುತ್ ಸಹಕಾರದ ಚುನಾವಣೆ ಪ್ರಚಾರ ಇವತ್ತಿಂದ ಪ್ರಾರಂಭ. ತಾವೆಲ್ಲ ಓಟ್ ಕೇಳಕ್ಕೆ ಹೋಗ್ಬೇಕೀಗ. ಯಾಕಂದರೆ ತಾವೆಲ್ಲರೂ ಅದಕ್ಕೆ ಪ್ರಚಾರ ಇವತ್ತಿಂದ ನಾವು ಪ್ರಾರಂಭ ಮಾಡ್ತೀವಿ. ಓಟ್ ಕೇಳೋಕ್ಕಂದ್ರೆ ಸ್ಟಾರ್ಟ್ ಮಾಡ್ತೀವಿ. ದೊಡ್ಡ ಪ್ರಮಾಣದಲ್ಲಿ ಇನ್ನೊಂದು ಸಲ ಸೇರಿ ಎಲ್ಲರಿಗೂ ಒಂದು ದೊಡ್ಡ ಸಭೆ ಮಾಡ್ತೀವಿ. ಇದ್ರ ಜೊತೆಗೆ ವಿದ್ಯುತ್ ಸಹಕಾರಿ ಹೆಂಗೈತೆ ಸುಮಾರು ಹೆಚ್ಚು ಕಮ್ಮಿ 80-90 ಸಾವಿರ ಮತದಾರ ಅದಾರ ಅದಕ್ಕೆ. ಯಾಕಂದ್ರೆ ತಾವೆಲ್ಲ ಸಾರ್ವಜನಿಕ ಎಲ್ಲರೂ ಅದಕ್ಕೆ ಮತದಾರ ಇದ್ದಾರೆ. ಆದರೆ ಈಗ ನಮಗೊಂದು ಮಾಹಿತಿ ಬಂದೈತಿ, ಎಷ್ಟು ಕರುಣೆ ಅಷ್ಟು ಗೊತ್ತು ಸುಳ್ಳಿಲ್ಲ. ಆದರೆ ಹಿಂದಿನ ಆಡಳಿತ ಮಂಡಳಿ ಅಲ್ಲಿ ಅಧಿಕಾರಿಗಳನ್ನ ಹಿಡ್ಕೊಂಡು ಬರೀ 1600 ಮಂದಿಗೆ ಅಷ್ಟೇ ವೋಟಿಂಗ್ ಪವರ್ ಬರೋಂಗೆ ಏನೋ ಮಾಡ್ಕೊಂಡಾರತ್ತ. ಬರೀ 1600 ಮಂದಿ ಉಳಿದವನ್ನೆಲ್ಲ ಅಂದರೆ ನೀವು ಜನರಲ್ ಬಾಡಿಗೆ ಬಂದಿಲ್ಲ, ಕಟ್ಬಾಕಿ ಆಗಿದ್ರಿ ಅಂತೇಳಿ ಹಿಂಗೆಲ್ಲರನ್ನೂ ತೆಗೆದು ಹೊರಗೆ ಹಾಕಿದವರು. ಬರೀ 16 ಮಂದಿ ಅಂದ್ರೆ ಅವ್ರು ಅಷ್ಟೇ ಓಟ್ ಹಾಕಬೇಕು, ಅವರೇ ಗೆದ್ದು ಬರ್ಬೇಕಂತ ಹಿಂಗೇನೋ ಮಾಡ್ಕೊಂಡು ಸುದ್ದಿ ಇದೆ. ಅದಕ್ಕೆ ನಾವೆಲ್ಲರೂ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಮುಖಾಂತರ ಸರ್ಕಾರದಿಂದ ಹೋಗಿ ಒತ್ತಡ ಮಾಡಿ ಎಷ್ಟು ಓಟ್ ಅದಾವಲ್ಲ ಎಲ್ಲ ವೋಟಿಂಗ್ ಪವರ್ ತರಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ಕಾರದಿಂದ. ಅಂದ್ರೆ 50,000 ಆಗ್ಬೋದು, 60,000 ಆಗ್ಬೋದು, 70,000 ಆಗ್ಬೋದು, ಎಲ್ಲರನ್ನೂ ತಂದು ಮತದಾನ ಅಂದ್ರೆ ಮಾಡಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಇದ್ರ ಜೊತೆ ಅಧಿಕಾರಿಗಳು ಇನ್ನೊಂದು ತಪ್ಪು ಮಾಡಿದ್ದಾರೆ. ಯಾಕಂದ್ರೆ ಸುಮಾರು ರಾಜೀವ್ ಗಾಂಧಿ ಒಂದು ಯಾವುದೋ ಸ್ಕೀಮಲ್ಲಿ ಈ ಅಂದರೆ ಹುಕ್ಕೇರಿ ಶಂಕೇಶ್ವರ ಭಾಗಕ್ಕೆ ಯಾಕಂದರೆ 12ರಿಂದ 15,000 ಕನೆಕ್ಷನ್ ಕೊಟ್ಟಿದ್ದಾರೆ ಅವರು. 15,000 ಕನೆಕ್ಷನ್ ಕೊಟ್ಟರು ಅವ್ರು ಮೆಂಬರ್ಶಿಪ್ ಮಾಡ್ಕೊಂಡಿಲ್ಲ ಅವರು. ಯಾಕಂದ್ರೆ ಒಂದು ಸಲ ನಿಮಗೆ ವಿದ್ಯುತ್ ಪವರ್ ಕನೆಕ್ಷನ್ ಕೊಟ್ಟರೆ ನೀವು ಸಂಸ್ಥೆಗೆ ಮೆಂಬರ್ ಆದಂಗೆ
15,000 ಮಂದಿಗೆ ಮೆಂಬರು ಮಾಡಿಲ್ಲ ಅವ್ರು. ಯಾಕಂದ್ರೆ ಅದನ್ನ ಏನು ಹೇಳಿದ್ರೆ 100 ರೂಪಾಯಿ ಕಟ್ಟಿಲ್ಲ, ಅದಕ್ಕೆ ನಾವು ಮಾಡಿಲ್ಲ ಅಂತೇಳಿ. ಯಾಕಂದ್ರೆ ಅದನ್ನು ಮುಚ್ಚಿಟ್ಟಾರ ಅವ್ರು. ಯಾಕಂದ್ರೆ ಅಧಿಕಾರಿಗಳು ಎಲ್ಲರೂ ಕೂಡಿ ಅದಕ್ಕೆ ಅಧಿಕಾರಿಗಳಿಗೆ ಈ ವೇದಿಕೆ ಮುಖ ಅಕಸ್ಮಾತ್ ಅವ್ರು ಹಂಗೆ ಮಾಡಿದ್ರೆ ಭಾಳ ತಪ್ಪಾಗ್ತೈತಿ, ಅವ್ರಿಗೆ ಶಿಕ್ಷೆ ಆಗುವಂತ ಇರ್ತೈತಿ. ಅದಕ್ಕೆ 15,000 ಓಟ್ ಏನು ಉಳಿದವಲ್ಲಾರ ಅವನು ಓಟನ್ನು ತರೋ ಪ್ರಯತ್ನ ಮಾಡ್ತೀವಿ. ಸರ್ಕಾರದ ತರ್ತೀವಿ, ಸರ್ಕಾರ ಕೊಡೋದಿಲ್ಲ ಹೈಕೋರ್ಟ್ಗೆ ಹೋಗಿ ಕೇಸ್ ಅವ್ರು ವೋಟಿಂಗ್ ಬರೋ ತಗ ಬೇಕಾದ್ರೆ ಹೆಂಗಾರ ಮಾಡಿ ಅನ್ನ ಸಾಹೇಬ್ ಇಲೆಕ್ಷನ್ ಮುಂದೆ ಹಾಕ್ಸಿಬಿಡೋಣ್ರಿ. ಯಾಕಂದ್ರೆ ಅವ್ರು ವೋಟಿಂಗ್ ಬಂದಾಗನೇ ಇಲೆಕ್ಷನ್ ಮಾಡಿಸೋದ್ರೆ ಆ 15,000 ಮಂದಿ ಯಾಕಂದ್ರೆ ವಿದ್ಯುತ್, ಯಾಕಂದ್ರೆ ಅವ್ರು ಯಾರೂ ಮತದಾನದಿಂದ ವಂಚಿತರಾಗಬಾರ್ದು. ಯಾಕಂದ್ರೆ ಈ ದೇಶದ ನಮಗೆ ಸಂವಿಧಾನ ಹಕ್ಕು ಕೊಟ್ಟಿದೆ, ಮತದಾನ ಅಂದ್ರೆ ದೊಡ್ಡ ನಮಗೆ ಹಕ್ಕು ಅದ, ಅದು ವಂಚಿತ ಆಗಬಾರ್ದು. ಅವರು 15,000 ಓಟ್ ಬರ್ತಕ ನಾವು ಕೋರ್ಟು ಸರ್ಕಾರದ ಅದನ್ನು ಫೈಟ್ ಮಾಡಿ ಹೆಂಗೋ ಮಾಡಿ ಅವರು ಎಲ್ಲ ಓಟನ್ನು ನಾವು ತರ್ತೀವಿ. ಅದಕ್ಕೆ ತಾವೆಲ್ಲ ಈ ಪ್ಯಾನೆಲ್ ನಾವೆಲ್ಲ ಕೂಡಿ ಎಲ್ಲರೂ ಇದ್ರೊಳಗೆ ಎಲ್ಲರೂ ಅಂದರೆ ಏನಿಲ್ಲ ಸಹಕಾರ ಪ್ಯಾನೆಲ್ಲ ಪಕ್ಷಾತೀತ ಅಂದ್ರೆ ಹೊರಗಿಟ್ಟು ಕೇಸ್ ನಾವೆಲ್ಲರೂ ಇದನ್ನು ಮಾಡ್ತೀವಿ. ದಯಮಾಡಿ ತಾವೆಲ್ಲರೂ ಈ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಬೇಕು. ಮತ್ತು ಎಲ್ಲರೂ ತಾವು ಗಟ್ಟಿಯಾಗಿರಿ. ಯಾಕಂದ್ರೆ ಚುನಾವಣೆ ಯಾಕಂದ್ರೆ ಇದೇ ಏನಿಲ್ಲ ರೀ, ನಾವು ಹೊರಗಿನವರಲ್ಲ. ಯಾಕಂದ್ರೆ ಎಲ್ಲರಿಗೂ ಹಕ್ಕಿರ್ತೈತಿ. ಯಾಕಂದ್ರೆ ಈಗ ನಾವು ಇವತ್ತು ಶಂಕೇಶ್ವರ ಹುಕ್ಕೇರಿಯಾಗಿ ಬಂದು ಇಲ್ಲಿ ಭಾಷಣ ಮಾಡ್ತೇವೆ, ಅವರು ನಮ್ಮ ಕ್ಷೇತ್ರದಾಗ ಬಂದು ಭಾಷಣ ಮಾಡ್ಬೋದು. ನಾವು ಯಾರು ಕೇಳಕ್ಕೆ ಅವ್ರಿಗೆ ಪ್ರಶ್ನೆ ಮಾಡೋಕ್ಕೆ ಹಕ್ಕ ಇರೋದಿಲ್ಲ. ಇಡೀ ಭಾರತ ದೇಶ ಅದು ಸ್ವತಂತ್ರ ಇರ್ತೈತಿ, ಅವರು ಬಂದು ನಮ್ಮಲ್ಲಿ ಭಾಷಣ ಮಾಡ್ಬೋದು, ನಮ್ಮ ವಿರುದ್ಧ ಪ್ರಚಾರ ಮಾಡ್ಬೋದು, ಅದು ಅವ್ರ ಹಕ್ಕದ. ನೀವು ಅಲ್ಯಾಕೆ ಬರ್ತೈತಿ ಯಾರು ಹೇಳಿದ್ರೆ ಅವ್ರು ಅಕಸ್ಮಾತ್ ನಮ್ಮಲ್ಲಿ ಬರ್ತಿದ್ರಂದ್ರೆ ನಾವು ಒಬ್ರಿಗೂ ಫೋನ್ ಮಾಡಿ ಹೋಗಬೇಡ ಅನ್ನೋದಿಲ್ಲ. ಯಾರು ಹೋಗ್ತೀರಿ ಹೋಗ್ರಿ ಅಂತ ಅದನ್ನ ಹೆಂಗಂದ್ರೆ ಅವ್ರು ಹೆಂಗೆ ವಾಟ್ಸಪ್ಪೆಲ್ಲ ಬಿಡತ್ತಾರಲ್ಲ ಒಟ್ಟೆ ಬಿಡೋದಿಲ್ಲ. ಯಾರು ಬರ್ತಿದ್ರೆ ಹೋಗ್ರಪ್ಪ ಅಂತಾನೆ. ಅದಕ್ಕೆ ಯಾರನ್ನೂ ಮಂದಿ ತಡಿಬಾರ್ದು ನಾವು. ಯಾಕಂದ್ರೆ ಅವ್ರ ಪ್ರೀತಿ ವಿಶ್ವಾಸ ಎಲ್ಲಿರ್ತೈತೆ ಅಲ್ಲಿ ಹೋಗ್ತಿರ್ತಾರೋ. ಅದಕ್ಕೆ ತಾವೆಲ್ಲರೂ ಈ ಚುನಾವಣೆ ಭಾಳ ಗಟ್ಟಿಯಾಗಿ ಮಾಡ್ತೀವಿ. ಅದಕ್ಕೆ ಯಾಕಂದ್ರೆ ಸೆಪ್ಟೆಂಬರ್ 28 ಅಂದ್ರೆ ಭಾಳ ಟೈಮ್ ಉಳಿದಿಲ್ಲ. ಅದಕ್ಕೆ ತಾವೆಲ್ಲರೂ ಆಡಳಿತ ಮಂಡಳಿ ಸದಸ್ಯರದಿರಿ, ಮುಖಂಡರದಿರಿ, ತಾವೆಲ್ಲರೂ ಜೋರು ಪ್ರಮಾಣದಲ್ಲಿ ಇಲೆಕ್ಷನ್ ಮಾಡೋಣ್ರಿ. ಯಾಕಂದ್ರೆ ಸುಮಾರು 89,000 ಮತದಾರ ಬಂದ್ರಿ ಅಂದ್ರೆ ಇದು ಒಂದು MLA ಎಲೆಕ್ಷನ್ ಆದಂಗೆ ಆಗ್ತೈತೆ. ಯಾಕಂದ್ರೆ ಎಲ್ಲರಿಗೂ ಮತದಾನ ಹಾಕಿರ್ತೈತೆ. ಅದಕ್ಕೆ ನೀವೆಲ್ಲ ರೆಡಿ ಆಗಬೇಕು. ಗಾಡಿ ಗೋಡ ಎಲ್ಲ ನಮ್ದು ಇರ್ತೈತಿ, ನೀವು ಮಾಡ್ರಿ ಇಲೆಕ್ಷನ್ ಅಲ್ಲ. ಅದಕ್ಕೋಸ್ಕರ ಏನು ನಮ್ದು ಗೊತ್ತಾಯ್ತಲ್ಲ ರೀ ಗೌಡ್ರೆ, ಗೊತ್ತಾಯ್ತಿಲ್ಲ ಇದಂದ್ರೆ ಗೊತ್ತಾಯ್ತಿಲ್ಲ. ಅದಕ್ಕೆ ಎಲ್ಲ ಅಲ್ಲ ಗಾಡಿ ಗೋಡ ಎಲ್ಲನೂ ನಾವು ಮಾಡ್ತೀವಿ ಅನ್ನ ಸಾಹೇಬ್ ಜೊಲ್ಲೆ ನಾವ್ರಿ. ಅದಕ್ಕೆ ನೀವು ಗಾಡಿ ಓಡಿಸಿ ಜಯಗೌಡ್ರೆ ಬಿಡಬೇಡ್ರಿ ಒಟ್ಟು. ಯಾಕಂದ್ರೆ ಚಲೋ ಕೆಲಸ ಮಾಡತ್ತೀರಿ, ಇನ್ನೂ ಚಲೋ ಕೆಲಸ ಮಾಡ್ಬೇಕು. ಯಾಕಂದ್ರೆ ನಾವೆಲ್ಲ ಒಂದು TC ಕೇಳಕ್ಕೆ 3 ತಿಂಗಳು ಒಂದು ಕಡೆ ಹೋಗಿ ನಿಲ್ಬಾರ್ದ್ರೆ, 2 ಕಮ್ಮಿ ಬೇಕಂದ್ರೆ ಇನ್ನೊಂದು ಕಡೆ ಹೋಗಿ ಕಾಯಬಾರ್ದ್ರೆ. ಇವತ್ತಾತಂದ್ರೆ ಡೈರೆಕ್ಟ್ರುಗಳಿಗೆ ಪವರ್ಸ್ ಕೊಡಬೇಕು, ಅಲ್ಲೇ ರೈತರು ಬಂದು ಅವ್ರನ್ನ ಕೆಲಸ ಮಾಡ್ಕೊಬೇಕು. ಮಾಡೋದಿಲ್ಲ ಅಂದರೆ ಯಾಕ್ರು ಅಂತೇಳಿ ನೀವು ಅವ್ರು ನಗದಿ ಕ್ವಶನ್ ಮಾಡಿ ಕೇಳ್ಬೋದು. ಅದಕ್ಕೆ ಇದೆಲ್ಲ ನಿಮ್ಮ ಒಳ್ಳೆಯ ಉಜ್ವಲ ಭವಿಷ್ಯ ಐತಿ, ದಯಮಾಡಿ. ಯಾಕಂದ್ರೆ ನಾವೆಲ್ಲ ಮಾತಾಡ್ತಿರ್ತೀವಿ. ಯಾಕಂದ್ರೆ ಮೊನ್ನೆಲ್ಲ ನಾವು ಶಂಕೇಶ್ವರ ಹುಕ್ಕೇರಿ ಮುಖಂಡರು ಅನ್ನ ಸಾಹೇಬ್ ಜೊಲ್ಲೆ ಮಾತಾಡ್ತೀವ್ರಿ. ಇಡೀ ಭಾರತ ದೇಶದಲ್ಲಿ ಹುಕ್ಕೇರಿ ವಿಧಾನಸಭಾ ಮತದಾರ ನೀವು ಏನು ಕದಿರಿ, ನಿಮ್ಮಂಥವ್ರು ದೇಶನಾಗ ಇಷ್ಟು ಒಳ್ಳೆ ಮಂದಿ ಎಲ್ಲೂ ಇಲ್ಲ. ಇಡೀ ದೇಶದೊಳಗೆ ಬರೀ ಇಲ್ಲೆಲ್ಲ ಅಂದ್ರೆ ಎಷ್ಟು ಅಂದ್ರೆ ನೀವು ಇಂಥಾದಂಥ ಸಮಾಧಾನ ಶಾಂತ, ಯಾರಿಗೂ ಪ್ರಶ್ನೆ ಮಾಡೋದಿಲ್ಲ, ಪಾಪ ಸುಮ್ಮನೆ ಇರ್ತೀರಿ. ನಮ್ಮ ಕಡೆ ಆದರೆ ನಮ್ಮ ಮಂದಿ ಬಂದು ಜಗಳ ತೆಗಿತಾರೆ ಆಗ. ಯಾಕಂದ್ರೆ ಬಂದು ಕೇಸ್ ಯಾಕಂತೇಳಿ ಇಷ್ಟು ನಾವಿದ್ರು ಸಮೀಪಿದ್ರು ಮಂದಿ ನಮಗೆ ಬಂದು ಪ್ರಶ್ನೆ ಮಾಡ್ತಾರೆ, ಕೇಳ್ತಾರೆ. ಅದಕ್ಕೆ ನಾವೆಲ್ಲ ಎಷ್ಟು ಪ್ರೀತಿ ವಿಶ್ವಾಸದಿಂದ ಇರ್ತೀವಿ. ನಿಮ್ಗೆ ಒಂದೇ ಮಾತು ಹೇಳ್ತೀವಿ, ಹೋದ ಸಲ MLA ಎಲೆಕ್ಷನ್ ಆತ್ರಿ, ಎಲ್ಲ ಕಡೆ ನಮ್ಮ BJP ಬಿತ್ತು. ನಾವು ಹೋದ ಸಲ ಚುನಾವಣೆಗೆ ಹೋಗಿಲ್ಲ, ಪ್ರಚಾರಕ್ಕೆ ಹೋಗಿಲ್ಲ, ಬರೀ ಮನೆಯಾಗೆ ಇದ್ದೀನಿ. ಮಂದಿ ನನಗೆ 75,000 ಲೀಡ್ ಆರಿಸಿ ತೊಗೊಂಬಂದ್ರೆ ನಾ ಎಲ್ಲೂ ಹೋಗಿಲ್ಲ ರೀ. ಯಾಕಂದ್ರೆ ಮಂದಿ ನನಗೂ ಕೇಳ್ತಾರೋ, ನಾ ತಪ್ಪು ಮಾಡಿದ್ರೆ ಬೈತಾರೋ, ಅವ್ರು ಬೇಯ್ದಾಗ ಆರ್ತಿರ್ತೈತೆ ತಿಳ್ಕೊತಾನ. ನಮ್ಮ ಮಂದಿ ಯಾಕೆ ಬೇಯ್ತಾರ ಏನೋ ತಪ್ಪು ಇರಬೇಕಂತ. ಅದಕ್ಕೆ ನಾವು ಮಂದಿನ ಪ್ರಶ್ನೆ ಮಾಡೋಕೆ ಬಿಡ್ಬೇಕು, ಅವ್ರನ್ನ ಒತ್ತಿ ಹಿಡಿಬಾರ್ದು. ಅದಕ್ಕೆ ನಾವು ನಿಮ್ಗೆ ಒಳ್ಳೆಯ ಒಂದು ಅವಕಾಶ ಬಂದೈತಿ ವಿದ್ಯುತ್ ಸಹಕಾರಿ ಇತರ ಮುಖಾಂತರ. ಅದಕ್ಕೆ ತಾವು ದಯಮಾಡಿ ಈ ಚುನಾವಣೆಯಲ್ಲಿ ನಮ್ಮ ಅಪ್ಪನಗೌಡ ಹೆಸರ ಮೇಲೆ ನಾವು ಪ್ಯಾನಲ್ ಮಾಡ್ತಾಯಿದ್ವಿ. ಅದಕ್ಕೆ ಆಶೀರ್ವಾದ ಬೇಕು. ಅದ್ರಾಗ ಸತೀಶ್ ಜಾರಕಿಹೊಳಿ ಇರ್ತಾರೋ, ಅಣ್ಣ ಸಾಹೇಬ್ ಜೊಲ್ಲೆ ಇರ್ತಾರೋ, ನಾವಿರ್ತೀವಿ, ಎಲ್ಲ ಪಕ್ಷರು ಕೂಡಿ ಮಾಡ್ತೀವಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ. ಅದ್ರ ಜೊತೆಗೆ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರು ಹೇರವ್ರು. ಯಾಕಂದ್ರೆ ಶಂಕೇಶ್ವರ ಶುಗರ್ ಫ್ಯಾಕ್ಟ್ರಿಗೆ ಅವ್ರು ಪಾಪ ಕಣ್ಣು ಮುಚ್ಚಿ ಯಾರು ಬೇಡ ಅಂದರು 100 ಕೋಟಿ ರೂಪಾಯಿ ಹಾಕಿಬಿಟ್ರು. ಅವ್ರು 100 ಕೋಟಿ ಅಂದರೆ ಒಳ್ಳೇದಾಗಲಿ ಫ್ಯಾಕ್ಟ್ರಿ ಅಂತೇಳಿ ಈಗ 100 ಕೋಟಿ ಹಾಕಿ ಇನ್ನೂ 300 ಕೋಟಿ ರೂಪಾಯಿ ಹಾಕಕ್ಕೆ ತಯಾರಿದ್ರು ಅವ್ರು ಶುಗರ್ ಫ್ಯಾಕ್ಟ್ರಿಗೆ ಹಾಕಿ ಹಿಡಿಯೋದನ್ನು ಅಗದಿ ಒಳ್ಳೆ ಫ್ಯಾಕ್ಟ್ರಿ ಮಾಡಿ. ಯಾಕಂದ್ರೆ ಅಪ್ಪನಗೌಡ ಕಡೆದಂಥ ಫ್ಯಾಕ್ಟ್ರಿ ಮುಳುಗಬಾರ್ದು ಹೋಗಬಾರ್ದು ಅಂತೇಳಿ ಇನ್ನೂ 300 ಕೋಟಿ ಹಾಕಕ್ಕೆ ತಯಾರಿದ್ದಾಗ ಕೆಲವೊಂದು ಆಡಳಿತ ಮಂಡಳಿ ಸದಸ್ಯರು ಹೆಂಗೆ ಮಾಡ್ರಿ ಎಲ್ಲ ನೀವು ನೋಡ್ರಿ. ಅದಕ್ಕೆ ಡೈರೆಕ್ಟ್ರುಗಳಲ್ಲಿ ಹೆಂಗೆ ಅದಾರ ಅಂದ್ರೆ ಒಂದು ವಾರ ಬಿಟ್ಟು ಮತ್ತು ನಮ್ಮ ಕಡೆ ಅವ್ರು ಬಂದ್ರೆ ಮತ್ತು ಆಶ್ಚರ್ಯ ಪಡಬೇಡ. ಅವ್ರು ಈಗ ಅಲ್ಲಿ ಅದಾರ ಈಗ ಡೈರೆಕ್ಟ್ರುಗಳು ಮತ್ತೊಂದು ವಾರದಾಗ ಮತ್ತು ಈ ಕಡೆ ಬಂದ್ರೆ ಅವ್ರು ಎಲ್ಲರೂ ಈ 7 ಮಂದಿ ಜಗಳಾಡಿ ಅದಕ್ಕೆ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಮೀಡಿಯಾದವ್ರಿಗೆ ಅದೊಂದು ಹಬ್ಬ ಇದ್ದಂಗೆ ರೀ. ಒಮ್ಮೆ ಆ ಕಡೆ ಹೋತ ಈ ಕಡೆ ಹೋತ, ಬಾಲ್ ಅಲ್ಲಿ ಹೋತ್ ಬ್ಯಾಟ್ ಇಲ್ಲಿ ಹೋತ ಅಂತ ಹೇಳ್ರಿ ಹಂಗೆ ಚಾಲನೆ ಇರ್ತೈತಿ. ಅದಕ್ಕೆ ಒಂದು ವಾರದಾಗ ಬಂದರೂ ಆಶ್ಚರ್ಯ ಪಡಂಗಿಲ್ಲ ಅವ್ರಿಗೆ. ಮತ್ತು ಯಾವಾಗ ಜಗಳಾಡ್ತಾರೆ ಗೊತ್ತಿಲ್ಲ.
ಅದಕ್ಕೆ ಆದರೂ ನಾವು ಹೇಳಿದ್ವು ಅಣ್ಣ ಸಾಹೇಬ್ ಜೊಲ್ಲೆ ಆಯ್ತಪ್ಪ ನೀವು ನಾವು ಬಿಟ್ಟು ಹೊಂಟಿದ್ರಿ ಆ ಫ್ಯಾಕ್ಟ್ರಿ ಮಾತ್ರ ಹಾಳು ಮಾಡಬೇಡ್ರಿ, ಆ ಫ್ಯಾಕ್ಟ್ರಿ ಉಳಿಸ್ರಿ ಬೆಳೆಸ್ರಿ, ರೈತರ ಫ್ಯಾಕ್ಟ್ರಿ ಐತಂತೇಳಿ ನಾವು ಅವ್ರ ಆಶೀರ್ವಾದ ಮಾಡಿ ಕಳಿಸಿದ್ವಿ. ಅದಕ್ಕೆ ಈ ವಿದ್ಯುತ್ ಸಹಕಾರಿ ಚುನಾವಣೆಯಲ್ಲಿ ತಾವೆಲ್ಲರೂ ನಮ್ಮ ಇದೇನು ದಿವಂಗತ ಅಪ್ಪನಗೌಡ ಪಾಟೀಲ್ ಹೆಸರು ಮ್ಯಾಗೇನು ಪ್ಯಾನೆಲ್ ಮಾಡ್ತಾಯಿದ್ವಿ ಆ ಪ್ಯಾನೆಲ್ಗೆ ತಾವು ಆಶೀರ್ವಾದ ಮಾಡಬೇಕು, ಗೆಲ್ಲಿಸಬೇಕು, ನಿಮ್ಮೆಲ್ಲರ ಸೇವಾ ಮಾಡೋಕೆ ಅವಕಾಶ ಮಾಡಿ ಕೊಡಬೇಕಂತೇಳಿ ಕಳಕಳಿಯಿಂದ ವಿನಂತಿ ಮಾಡ್ಕೊಂಡು ಇವತ್ತು ಶಂಕೇಶ್ವರದಲ್ಲಿ ಎಷ್ಟು ಅದ್ಧೂರಿಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕಾಗಿ ತಮಗೂ ಮತ್ತು ವೇದಿಕೆ ಎಲ್ಲ ಗೌರವ ಅತಿಥಿ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಈಗ ಇನ್ನೊಂದೆಲ್ಲ ಹೇಳತ್ತಾರ ಲೀಡ್ರುಗಳು ರೀ, ಈ ಪೊಲೀಸ್ ಸ್ಟೇಷನು ತಹಸೀಲ್ದಾರ್ ಆಫೀಸ್ ಭಾಳ ಕಿರಿಕಿರಿ ಆಗ್ತೈತೆ, ಏನು ಅಂಜಬೇಡ್ರಿ ಅಣ್ಣ ಸಾಹೇಬ್ ಜೊಲ್ಲೆ ನಾವು ಇಲ್ಲೇ ಇರ್ತೀವಿ, ಬೇಕಾದ್ರೆ ಇಬ್ಬರು ಕೂಡ ನೀವೆಲ್ಲ ಹ್ಞೂ ಅಂದ್ರೆ ಒಂದು ಶಂಕೇಶ್ವರದಾಗ ಆಫೀಸು ತೆಗಿತೀವ್ರಿ, ನೀವೆಲ್ಲ ಹ್ಞೂ ಅಂದ್ರೆ ಇಬ್ಬರು ಕೂಡಿ ತೆಗಿತೀವಿ, ಏನು ಅಂಜಾಕೆ ಹೋಗ್ಬೇಡ್ರಿ, ಪೊಲೀಸರು ಅದು ಎಲ್ಲ ನಾವು ಇರ್ತೀವಿ, ಅದಕ್ಕೆ ಮಾಡೋದು ನಾವು ಹಿಡಿದು ಯಾರಿಗೆ ಹೋಗಬಾರ್ದಿತ್ತು, ಈಗ ಅನಿವಾರ್ಯ ಇದೆ. ಇದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳೋದು ಮರೆತು ಈಗ ಹೇಳ್ಬಿಡ್ತೀನಿ ರೀ, ಸುಮಾರು 26 ವರ್ಷದಿಂದ ನಿಮ್ಮ ಹುಕ್ಕೇರಿ ತಾಲೂಕಲ್ಲಿ DCC ಬ್ಯಾಂಕ್ ಒಟ್ಟೆ ಇಲೆಕ್ಷನ್ ಆಗಿಲ್ಲ ರೀ, 26 ವರ್ಷ ಆಯ್ತು ಒಟ್ಟೆ. ಆ ಸೊಸೈಟಿ ಸೆಕ್ರೆಟ್ರಿ ಎಲ್ಲಿದಾನೋ, ಚೇರ್ಮನ್ ಎಲ್ಲಿದಾನೋ, ಮೆಂಬರ್ ಇಲ್ಲ, ಯಾರೂ ಮಾರಿಸಿದಕ್ಕೆ ನೋಡಿಲ್ಲ ಹೋಗಿ ಅವ್ರದ 20 ವರ್ಷ ಆಗಿಲ್ಲ. ನೀವೆಲ್ಲರೂ ಹ್ಞೂ ಅಂತ ಆಶೀರ್ವಾದ ಮಾಡ್ರೆ DCC ಬ್ಯಾಂಕು ಒಂದು ಕ್ಯಾಂಡಿಡೇಟ್ ಹಾಕ್ತು, ಗೆಲ್ಲಿ ಬೇಕಾದ್ರೆ ಸೋಲಿ, ನೀವು ಹ್ಞೂ ಅಂದರೆ ಅದನ್ನು ಒಂದು DCC ಬ್ಯಾಂಕು ಒಬ್ಬನ ಯಾರು ಅಭ್ಯರ್ಥಿನ ಒಳ್ಳೆಯವ್ನು ನಿಲ್ಲಿಸ್ತವ್ರೆ, ನಿಲ್ಲಿಸ್ತ ನಂತರ ಗೆಲ್ಲಬೇಕಂತೆಲ್ಲ ಚುನಾವಣೆ ಆಗಲ್ರಿ, ಅದಕ್ಕೆ ಸೊಸೈಟಿಗೆ ಹೋಗಿ ಅವರು ಭೇಟಿ ಆಗಲಿ, ಕೈ ಮುಗಿಲಿ, ಅದಕ್ಕೆ ನಾವು ಅದನ್ನು ಅಂದರೆ ಈ ಬ್ಯಾಂಕ್ದಾಗ ಚರ್ಚೆ ಮಾಡತ್ತೀವಿ. ಅದಕ್ಕೆ ಆಗಸ್ಟ್ 10 ನಂತರ DCC ಬ್ಯಾಂಕ್ ಸಂಬಂಧಪಟ್ಟಾಗ ಒಂದು ಮೀಟಿಂಗ್ ಮಾಡಿ ಒಟ್ಟು ಈ ಸಲ ಹುಕ್ಕೇರಿ ತಾಲೂಕು DCC ಬ್ಯಾಂಕ್ ಇಲೆಕ್ಷನ್ ಮಾಡೋರಿ, ಗೆಲ್ಲೋದು ಸೋಲೋದು ಅದು ನಮ್ಮ ಹಣೆಬಾರ, ನಿಮ್ಮ ಆಶೀರ್ವಾದ. ಅದಕ್ಕೆ ಇದು ಸಲ ಈ ತಾಲೂಕಿನಿಂದ DCC ಬ್ಯಾಂಕ್ ಚುನಾವಣೆ ಅಣ್ಣ ಸಾಹೇಬ್ ಜೊಲ್ಲೆ ನಾವು ಮಾಡಿಸ್ತು ಅಂತೇಳಿ ಈ ವೇದಿಕೆ ಮುಖಾಂತರ ತಮಗೆ ಇದೊಂದು ವಿಷಯ ಹೇಳಬೇಕಾಯಿತು. ಅದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಸಹಕಾರ ಕೊಟ್ಟಂಥ ಇಲ್ಲಿ ನೆರವೇರಿದಂಥ ಸಮಸ್ತ ಎಲ್ಲ ಗುರು ಹಿರಿಯರು ತಮಗೆಲ್ಲ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.